ಅಂತಂದರೆ ಪರಿಸ್ಥಿತಿಗಳು ನೋಡಿ ಆ ಪರಿಸ್ಥಿತಿಗಳ ಸುಳಿಯಲ್ಲಿ ಸಿಕ್ಕಾಕೊಂಡು ನೀವು ಒದ್ದಾಡ್ತಾ ಇದ್ದೀರಪ್ಪ ಅಂದರೆ ನೀವು ಮಾಡದಿರುವಂಥ ತಪ್ಪು ನಿಮ್ಮ ಮೇಲೆ ಬಂದು ಅದರಿಂದ ಕೂಡ ನೀವು ಕುಗ್ಗಿ ನೊಂದು ಬೆಂದು ಹೋಗಿದ್ದೀರಪ್ಪ ಅಂತಂದರೆ ನಾವು ನೋಡ್ತೇವೆ. ಇವತ್ತು ಭಕ್ತನ ಒಬ್ಬ ಏಲಿಯ ಭಕ್ತನ ಮೂಲಕವಾಗಿ ನಾವು ಒಂದೆರಡು ಮೂರು ಸುಂದರವಾದಂಥ ಪಾಠವನ್ನು ಕಲಿತ್ಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಬಾಧೆಗೊಳಗಾದಂಥ ಸಂದರ್ಭದಲ್ಲಿ, ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ, ನಮ್ಮ ಜೀವಿತದಲ್ಲಿ ಸುತ್ತಲೂ ಕೂಡ ಸಮಸ್ಯೆಗಳು ಆವರಿಸಿಕೊಂಡು ಇನ್ನೇನು ದಿಕ್ಕು ನಮಗೆ ತೋಚದಿರುವಂಥ ಸಂದರ್ಭದಲ್ಲಿ ಅದರಿಂದ ಆದಷ್ಟು ಬೇಗನೆ ನಾವು ಹೊರಗಡೆ ಬರಲಿಕ್ಕೆ ನಾವು ಮಾಡಬೇಕಾದಂಥ ಪ್ರಯತ್ನ ಆದರೂ ಏನೆಂಬುದಾಗಿ ಭಕ್ತನಾದಂಥ ಏಲಿಯನ ಜೀವಿತದ ಮೂಲಕವಾಗಿ ಒಂದು ಎರಡು ಮೂರು ಪಾಠಗಳನ್ನು ಇವತ್ತು ಕಲಿತುಕೊಂಡು ಮನೆಗೆ ಹೋಗೋಣ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವು ಈ ಪಾಠವನ್ನು ಕಲಿತ್ಕೊಳ್ಳಿಲ್ಲಪ್ಪ ಅಂತಂದರೆ, ಎಲಿಯನ ಜೀವಿತದ ಮೂಲಕವಾಗಿ, ದೇವರ ಮನುಷ್ಯನ ಜೀವಿತದ ಮೂಲಕವಾಗಿ ನಾವು ಒಂದು ವೇಳೆ ಪಾಠ ಕಲಿತುಕೊಳ್ಳಿಲ್ಲಪ್ಪ ಅಂದರೆ ನಮ್ಮ ಜೀವಿತದಲ್ಲಿ ಕೂಡ ಪ್ರಮಾದ ಅಂತಕ್ಕಂಥದ್ದು ಸಂಭವಿಸಿದೆ ಅಂತೇಳಿರಿ. ಹಲ್ಲೆಲೂಯಾ. ನಾನು ನೋಡಿದ್ದೀನಿ, ನನ್ನ ವಿಶ್ವಾಸ ಜೀವಿತದಲ್ಲಿ ಅನೇಕರು ಯೇಸು ಕ್ರಿಸ್ತನನ್ನು ನಂಬುತ್ತಾರೆ, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಮಾಡ್ತಾರೆ, ಅವರು ರಕ್ಷಣೆ ಹೊಂದ್ತಾರೆ, ಬ್ಯಾಪ್ಟಿಸಮ್ ತಗೋತಾರೆ, ಕೆಲವು ದಿನ ಸಭೆಗಳಿಗೆ ಬರ್ತಾರೆ, ಸಭೆಗಳಿಗೆ ಬಂದ ಮೇಲೆ ಕೆಲವು ದಿನಗಳಾದ ಮೇಲೆ, ಕೆಲವು ತಿಂಗಳುಗಳಾದ ಮೇಲೆ, ಕೆಲವು ವರ್ಷಗಳಾದ ಮೇಲೆ ಅವರು ಬೇಡಿದ್ದನ್ನು ಒಂದು ವೇಳೆ ಅವರಿಗೆ ಸಿಗಲಿಲ್ಲಪ್ಪ ಅಂತಂದರೆ, ಅವರು ಕೇಳಿದ್ದನ್ನು ಅವರಿಗೆ ಸಿಗಲಿಲ್ಲಪ್ಪ ಅಂತಂದರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮೊದಲು ಕುಗ್ಗಿ ಹೋಗ್ತಾರೆ. ಮೊದಲು ಏನಾಗ್ತಾರೆ, ಅವರು ಕುಗ್ಗಿ ಹೋಗ್ತಾರೆ. ನಾನು ಇಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಷ್ಟೊಂದು ಭಕ್ತಿ ಮಾಡ್ತಾ ಇದ್ದೀನಿ, ಇಷ್ಟೊಂದು ದೇವರನ್ನು ಯಥಾರ್ಥವಾಗಿ ನಾನು ಸೇವಿಸ್ತಾ ಇದ್ದೀನಿ, ಆದರೂ ಕೂಡ ನನ್ನ ಜೀವಿತದಲ್ಲಿ ದೇವರು ಯಾಕೆ ನನ್ನ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವರು ಯಾಕೆ ನನ್ನ ಕಷ್ಟಗಳನ್ನು ನೋಡ್ತಾ ಇಲ್ಲ ಅಂತೇಳಿ ಅನೇಕ ಸಲ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಕುಗ್ಗಿ ಹೋಗ್ತೀವಿ ಅಂತೇಳಿರಿ. ಸತ್ಯವೇದದಲ್ಲಿ ಭಾಳಷ್ಟು ಜನ ಕೂಗಿ ಹೋಗಿದ್ದಾರೆ. ಆ ಪಟ್ಟಿ ನಿಮ್ಮ ಎದುರುಗಡೆ ತಂದಪ್ಪ ಅಂದರೆ ಹೇಳಕ್ಕೆ ನನಗೆ ಟೈಮ್ ಅದ, ಕುಂತು ಕೇಳಕ್ಕೆ ನಿಮಗೆ ಟೈಮ್ ಇಲ್ಲ. ಭಾಳಷ್ಟು ಜನ ದೊಡ್ಡ ದೊಡ್ಡ ಭಕ್ತರು ಏನಾಗಿದ್ದಾರೆ ಅಂದರೆ ಕುಗ್ಗಿ ಹೋಗಿದ್ದಾರೆ ಅಂತೇಳಿ. ಈ ಕುಗ್ಗಿ ಹೋದಾಗ ಆ ಪರಿಸ್ಥಿತಿಯಿಂದ ಹೊರಗಡೆ ಬರಲಾರದೆ ಒದ್ದಾಡಿ ಅವ್ರು ಏನು ಮಾಡಿದಂದರೆ ದೇವ್ರ ಹತ್ರ ಹೋಗಿ ಮರಣವನ್ನೇ ಕೋರ್ಕೊಂಡಿದ್ದಾರೆ. ಅವರು ಬೇರೆ ಏನಿಲ್ಲ. ಅವರು ದೇವರಿಗೆ ಏನು ಕೇಳ್ಯಾರ, ಅವರು ಸ್ವಾಮಿ ನನಗೇನಾಯಿತು, ಈ ಜೀವನನೇ ಏನಾಯಿತು, ಸಾಕು, ಈ ಭಕ್ತಿ ಸಾಕು, ಈ ಜೀವನ ಸಾಕು, ಈ ಸೇವೆ ಸಾಕು, ಎಲ್ಲ ಸಾಕಪ್ಪ, ನನಗೇನು ಮಾಡಂದರೆ ನನಗೆ ಮರಣ ಕೊಡು ಎಂಬುದಾಗಿ ಕೇಳಿದಂಥ ಭಕ್ತರು ಭಾಳ ಜನ ಬೈಬಲ್ನಲ್ಲಿ ಇದ್ದಾರೆ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ಅವರ ಜೀವಿತ ನಿನಗೆ ಯಾಕೆ ಇವತ್ತು ದೇವರು ಉಪದೇಶ ಮಾಡ್ತಾ ಇದ್ದಾನೆ, ಅವರ ಒಂದು ಬಲಹೀನತೆಗಳು ನಿನಗೆ ದೇವರು ಯಾಕೆ ತಿಳಿಸ್ತಾ ಇದ್ದಾನೆ, ಅವ್ರ ಜೀವಿತದಲ್ಲಿ ಬಿದ್ದು ಹೋದಂಥ ಪರಿಸ್ಥಿತಿಗಳು, ಅವ್ರ ಜೀವಿತದಲ್ಲಿ ಸೋತು ಹೋದಂಥ ಪರಿಸ್ಥಿತಿಗಳು, ಅವ್ರ ಜೀವಿತದಲ್ಲಿ ಜಾರಿ ಹೋದಂಥ ಪರಿಸ್ಥಿತಿಗಳು, ಅವ್ರ ಜೀವಿತದಲ್ಲಿ ಅಂಥ ದೊಡ್ಡ ಭಕ್ತರಿದ್ದರೂ ಕೂಡ ದೇವರಿಗೆ ಮರಣವನ್ನು ಅಪೇಕ್ಷಿಸಿದಂಥ ಪರಿಸ್ಥಿತಿ ನಿನಗೆ ಯಾಕೆ ಹೇಳ್ತಾ ಇದ್ದೇನೆ ದೇವರು ಅಂದರೆ, ದೇವರು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಇವತ್ತು ನಿನ್ನನ್ನು ಪ್ರೀತಿ ಮಾಡ್ತಾನಂತೇಳಿರಿ. ಹಲ್ಲೆಲೂಯಾ. ಅವರೆಲ್ಲರಿಗಿಂತಲೂ ದೇವರು ನಿನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋದ್ರಿಂದ ನಿನ್ನ ಜೀವಿತದಲ್ಲಿ ಆದಷ್ಟು ಬೇಗನೆ ನಿನ್ನ ಜೀವಿತದಲ್ಲಿ ಕೂಡ ನೀನು ಎಲಿಯನಂತೆ ನಾವು ನೋಡ್ತೇವೆ. ಮೋಸೆ ಜೀವಿತ ನೋಡುವಾಗ ಮೋಸೆ ಕೂಡ ದೇವರಿಗೆ ಏನು ಮಾಡ್ತಾನೆ ಹೇಳ್ರಿ, ಒಂದು ಪ್ರಾರ್ಥನೆ ಮಾಡ್ತಾನೆ. ಏನು, ದೇವರೇ ಸಾಧ್ಯವಾದರೆ ಈ ಜನರ ಭಾರವನ್ನು ನಾನೇ ಹೊತ್ಕೊಳ್ಬೇಕೇನು, ಇಷ್ಟು ಭಾರ ನನ್ನೊಬ್ಬನ ಮೇಲೆ ಹಾಕಿದೆಲ್ಲ ನೀನು, ಈ ಸಮೂಹದ ಭಾರ ನಾನು ಒಬ್ಬನೇ ಹೊತ್ಕೊಳ್ಳೋದಕ್ಕಿಂತ ನನಗೇನು ಮಾಡಂದ್ರೆ ನಾನು ಜೀವ ತೆಗೆದುಬಿಡು ಎಂಬುದಾಗಿ ಮೋಸೆ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಅಂತೇಳಿ. ಅಲ್ಲಲ್ಲಿ ಇಷ್ಟು ಜನರ 6 ಲಕ್ಷ ಜನರ ಭಾರ ನಾನು ಒಬ್ಬನ ಮೇಲೆ ಹಾಕೋದಕ್ಕಿಂತ, ಈ ಕಷ್ಟ ನಾನು ತಾಳೋದಕ್ಕಿಂತ ನನ್ನನ್ನು ಏನು ಮಾಡಿಬಿಡು, ನನ್ನ ಪ್ರಾಣವನ್ನೇನು ಮಾಡು, ತೆಗೆದುಬಿಡು ಎಂಬುದಾಗಿ ಮೋಸೆ ಕೂಡ ನಾವು ನೋಡ್ತೀವಿ ತನ್ನ ಜೀವಿತದಲ್ಲಿ ಕುಗ್ಗಿ ಹೋಗಿದ್ದನ್ನು ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದೇ ರೀತಿಗೆ ನಾವು ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳೇ, ಎಲಿಯನು ಕೂಡ ಏನು ಮಾಡ್ತಾನಂದರೆ, ಇಜಬೇಲಳು ನಾಳೆ ಇಷ್ಟೊತ್ತಿಗೆ ನಿನ್ನ ಪ್ರಾಣ ನಾನು ತೆಗಿಲಿಲ್ಲ ಅಂದರೆ ದೇವರು ಬೇಕಾದದ್ದನ್ನು ಮಾಡಲಿ ಅಂತೇಳಿ ಒಂದು ಸವಾಲನ್ನು ಹಾಕಿ ಈ ಮಾತು ಇಜಬೇಲಳು ಹೇಳಿದಂಥ ಸಂದರ್ಭದಲ್ಲಿ ಎಲಿಯನು ಕೂಡ ಏನು ಮಾಡ್ತಾನೆ, ಆತನು ದೇವರಿಗೆ ಏನು ಕೇಳ್ತಾನ, ನೋಡ್ರಿ, ಆಕಾಶದಿಂದ ಬೆಂಕಿಯನ್ನು ತರಿಸಿದಂಥ ಪ್ರವಾದಿ, ಅಷ್ಟೊಂದು ಸಾಮರ್ಥ್ಯವುಳ್ಳಂಥ ಶಕ್ತನಂಥ ಭಕ್ತನು, ಆತನು ದೇವರಿಗೆ ಒಬ್ಬ ಹೆಂಗಸು ಬಂದು ಆತನನ್ನು ಭಯಪಡಿಸಿದಾಗ ಆತನಿ ದೇವರಿಗೆ ಏನು ಕೇಳ್ತಾನೆ ರೀ, ಮರಣ ಕೇಳ್ತಾನೆ. ದೇವರೇ ಸಾಕಪ್ಪ, ನನಗೆ ಮರಣವನ್ನು ಕೊಡು ಎಂಬುದಾಗಿ ಆತನ ಕೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಆಲೋಚನೆ ಮಾಡಿರಿ, ಇಂಥ ದೊಡ್ಡ ದೊಡ್ಡ ಭಕ್ತರೇ ತಮ್ಮ ಜೀವಿತದಲ್ಲಿ ಕುಗ್ಗಿ ಹೋದಂಥ ಸಂದರ್ಭದಲ್ಲಿ ಮರಣವನ್ನು ಅಪೇಕ್ಷೆ ಮಾಡ್ಕೊಂಡಿದ್ದಾರಪ್ಪ ಅಂದರೆ ನಾನು ನೀನು ಯಾವ ಲೆಕ್ಕ ರೀ? ನಾನು ನೀನು ಎಕ್ಕಡೆ ಯಾವ ಒಂದು ಇದಕ್ಕೆ ಹತ್ತಬೇಕು, ನಾನು ನೀನು ಹೇಳ್ರಿ. ಅವರಂಥ ಪರಿಶುದ್ಧತೆ ನಮ್ಮಲ್ಲಿಲ್ಲ,
ಅವರಂಥ ಭಕ್ತಿ ಜೀವಿತ ನಮ್ಮಲ್ಲಿಲ್ಲ, ಅವರಂಥ ವೈರಾಗ್ಯ ನಮ್ಮಲ್ಲಿಲ್ಲ. ದೇವರೊಂದಿಗೆ ಮುಖಾಮುಖಿಯಾಗಿ ಮಾತಾಡದಂಥವ್ರು, ದೇವರ ಸ್ವರೂಪವನ್ನು ದರ್ಶಿಸಿದಂಥವ್ರು ಹೇಳುವಂಥ ಮಾತೇನಪ್ಪ ಅಂತಂದರೆ, ಅಯ್ಯ ಸಾಕು, ನನ್ನನ್ನೇನು ಮಾಡಿಬಿಡು, ನೀನು ತೆಗೆದು ಬಿಡು ಈ ಲೋಕದೆಂಬುದಾಗಿ ಮೋಸೆ ಪ್ರಾರ್ಥನೆ ಮಾಡಿದ್ದಾನೆ, ಎಲಿಯನ್ನು ಪ್ರಾರ್ಥನೆ ಮಾಡಿದ್ದಾನೆ. ನಾವು ನೋಡ್ತೇವೆ ನನ್ನ ಪ್ರೀತಿಯ ಮಕ್ಕಳೇ, ಸಮಸ್ಯೆಗಳ ಸುಗುಳಿಲಿ ಸಿಕ್ಕಾಕೊಂಡು ಅನೇಕ ಭಕ್ತರು ಪ್ರಾರ್ಥನೆ ಮಾಡಿದ್ದಾರೆ. ನಾವು ನೋಡ್ತೇವೆ ನನ್ನ ಪ್ರೀತಿಯ ಮಕ್ಕಳೇ, ಇವರೆಲ್ಲ ಭಕ್ತರು ಪ್ರಾರ್ಥನೆ ಮಾಡಿ ಪ್ರಾಣವನ್ನು ಅಪೇಕ್ಷಿಸಿದಂಥ ಸಂದರ್ಭದಲ್ಲಿ ದೇವರ ಆಮೇನ್ ಅಂತ ಹೇಳಿದನಂದ್ರೆ ಏನಾಗ್ತೈತೆ ರೀ? ಆಮೇನ್ ಅಂತಂದರೆ ಏನಾಗ್ತೈತೆ ಪರಿಸ್ಥಿತಿ? ಆದರೆ ದೇವರಿಗೊಂದು ಸ್ತೋತ್ರ ಆಗಲಿ, ದೇವರು ಹಾಗೆ ಹೇಳಲಿಲ್ಲ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಹಾಗೆ ಹೇಳಿಲ್ಲಪ್ಪ ಅಂತಂದರೆ, ತಾನು ಆರಿಸ್ಕೊಂಡಿರುವಂಥ ಭಕ್ತರ ಪ್ರಾಣವನ್ನು ಆತನು ಕಾಯುವಂಥ ದೇವರಾಗಿದ್ದಾನೆ ಅಂತೇಳಿರಿ. ನೀತಿವಂತನಿಗೆ ಸಂಭವಿಸುವಂಥ ಕಷ್ಟಗಳು ಅನೇಕ ಇದ್ದರೂ ಕೂಡ ಯೆಹೋವನು ಅವೆಲ್ಲವುಗಳಿಂದ ಆತನನ್ನು ಬಿಡಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿದವರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂಥ, ಈ ಧ್ವನಿಯನ್ನು ಕೇಳುವಂಥ ಸಹೋದರನೇ ಸಹೋದರಿ, ನಿನ್ನ ಜೀವಿತದಲ್ಲಿ ಕೂಡ ಯಾವುದೋ ಒಂದು ಪರಿಸ್ಥಿತಿಯಿಂದ ನೀನು ಒದ್ದಾಡ್ತಾ ಇದ್ದಪ್ಪ ಅಂದರೆ, ನಿನ್ನ ಜೀವಿತದಲ್ಲಿ ಸಾಲದ ಬಾಧೆಯನ್ನು ತಾಳಲಾರದೆ ನೀನು ಒದ್ದಾಡ್ತಾ ಇದ್ದಪ್ಪ ಅಂದರೆ, ನಿನ್ನ ಜೀವಿತದಲ್ಲಿ ನಿನ್ನ ರೋಗದ ಬಾಧೆಯನ್ನು ತಾಳಲಾರದೆ ನೀನು ಒದ್ದಾಡ್ತಾ ಇದ್ದಪ್ಪ ಅಂದರೆ, ನಿನ್ನ ಜೀವಿತದಲ್ಲಿ ಬಂದಂಥ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡು ನೀನು ಕೂಡ ಒದ್ದಾಡ್ತಾ ಇದ್ದಪ್ಪ ಅಂತಂದರೆ, ನಿನ್ನ ಜೀವಿತದಲ್ಲಿ ದೇವರಿಗೆ ಪ್ರಶ್ನೆ ಸುರಿಮಳೆಯನ್ನು ಸುರಿಯುವಷ್ಟು ಸುರಿದು ಇನ್ನೂ ಕೂಡ ಪರಿಷ್ಕಾರವನ್ನು ಕಾಣದೆ ನಿನ್ನ ಜೀವಿತದಲ್ಲಿ ನೀನು ಕೂಡ ಕುಗ್ಗಿ ಹೋಗಿದ್ದಪ್ಪ ಅಂತಂದರೆ, ಅದರಿಂದ ಹೊರಗಡೆ ಬರಲು ದೇವರು ಎಲಿಯನ ಮೂಲಕವಾಗಿ 1-2-3 ಪಾಠಗಳನ್ನು ಇವತ್ತು ನಮಗೆ ಕಲಿಸಲಿಕ್ಕಿದ್ದಾನೆ. ಆದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಅಂಥ ಸಂದರ್ಭದಲ್ಲಿ ನಮ್ಮ ಶಕ್ತಿಗೆ ಮೀರಿದಂಥ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ಈ ಭಕ್ತರು ಕೂಡ ಮರಣವನ್ನು ಅಪೇಕ್ಷಿಸಿದಂತೆ ನಮ್ಮ ಜೀವಿತದಲ್ಲಿ ಸಾಕಪ್ಪ ದೇವರೇ, ಈ ಲೋಕ ಸಾಕು, ಈ ಸಂಸಾರ ಸಾಕು, ಈ ಬದುಕು ಸಾಕು, ಈ ಜೀವನ ಸಾಕು, ಎಲ್ಲ ಸಾಕಪ್ಪ ದೇವರೇ, ಈ ಕಷ್ಟ ತಾಳಕ್ಕೆ ಆಗಂಗಿಲ್ಲ, ಈ ಒಂದು ಸಂಕಟ ತಾಳಕ್ಕೆ ಆಗಂಗಿಲ್ಲ, ಈ ಒಂದು ಕುಟುಂಬದ ಜೀವಿತ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಈ ಒಂದು ಲೋಕದಲ್ಲಿ ಬದುಕಲಿಕ್ಕೆ ನನಗೆ ಆಗುವುದಿಲ್ಲ, ನನಗೆ ಶಕ್ತಿ ಸಾಮರ್ಥ್ಯ ಸಾಕುವುದಿಲ್ಲ ಎಂಬುದಾಗಿ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡು ನಾವು ಕೂಡ ಒಂದು ವೇಳೆ ಕುಗ್ಗಿದ ಜೀವಿತದಿಂದ ನಾವು ಕೂಡ ಒದ್ದಾಡ್ತಾ ಇದ್ದೇವಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ಅದಕ್ಕೆ ಸೊಲ್ಯೂಷನ್ ಏನೆಂಬುದಾಗಿ ದೇವ್ರ ವಾಕ್ಯ ನೋಡೋದ್ರಲ್ಲಿ 1-2 ಅಥವಾ 3 ನೋಡೋಣ. ಇದರಿಂದ ಹೊರಗಡೆ ಬರುವುದು ಹೇಗೆ? ಭಕ್ತರಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೀವಿತದ ಮೇಲೆ ಎಷ್ಟೇ ಸಮಸ್ಯೆ ಇದ್ರೂ ಕೂಡ, ಇವತ್ತು ಎಷ್ಟೇ ನಾವು ಕುಗ್ಗಿ ಹೋದ್ರೂ ಕೂಡ, ಅದರಿಂದ ಹೊರಗಡೆ ಬರಲು ನಾನು ನೀನು ಮಾಡಬೇಕಾಗಿರುವಂಥ ಮೊಟ್ಟ ಮೊದಲನೇ ಸೂತ್ರ ಏನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಅನ್ನುವಂಥ ಸಂದರ್ಭದಲ್ಲಿ ಬನ್ನಿ ನಾವೆಲ್ಲರೂ ಕೂಡ ಸತ್ಯವೇದದ ಕಡೆ ಹೋಗೋಣ. ನಾನು ನೀನು ಕುಗ್ಗಿ ಹೋದಂಥ ಸಂದರ್ಭದಲ್ಲಿ, ನಾನು ನೀನು ನೊಂದು ಹೋದಂಥ ಸಂದರ್ಭದಲ್ಲಿ, ನನಗೂ ನಿನಗೂ ದಿಕ್ಕು ಕಾಣಂಥ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಎದುರಾದಂಥ ಸಂದರ್ಭದಲ್ಲಿ ಇನ್ನು ಏನು ಮಾಡಬೇಕಂತಕ್ಕಂಥದ್ದೇ ನನಗೂ ನೀನು ಗೊತ್ತಾಗದಂಥ ಸ್ಥಿತಿಯಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇದ್ದೇವಪ್ಪ ಅಂತಂದರೆ, ಅಂಥ ಸಂದರ್ಭದಲ್ಲಿ ನಾನು ನೀನು ಏನು ಮಾಡಬೇಕು, ನಿನ್ನ ಒಂದು ವೈಖರಿ ಹೇಗೆ ಇರಬೇಕು, ನಾನು ನೀನು ಅನುಸರಿಸಬೇಕಾದಂಥ ಸೂತ್ರ ಯಾವುದು ಎಂಬುದಾಗಿ ದೇವರ ವಾಕ್ಯದ ಆಧಾರದಿಂದ ನಾವು ನೋಡೋಣ. ಬನ್ನಿ ನಾವೆಲ್ಲರೂ ಕೂಡ ಬೇಗನೆ ಮೊದಲನೇ ವರ್ಷಗಳ ಪುಸ್ತಕ 19ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಮೊದಲನೇ ಸ್ತೋತ್ರ, ಕುಗ್ಗಿ ಹೋದ ಜೀವಿತದಿಂದ ನಾವು ಹೊರಗಡೆ ಬರಲು ಮೊಟ್ಟ ಮೊದಲನೇ ಸ್ತೋತ್ರ ನಾನು ನೀನು ಏನು ಮಾಡಬೇಕು. 19ನೇ ಅಧ್ಯಾಯ ಮೊದಲನೇ ವರ್ಷಗಳ ಪುಸ್ತಕ 19ನೇ ಅಧ್ಯಾಯ. ಯಾರಾದರೂ ಓದಿ ನನಗೆ ಸಹಾಯ ಮಾಡ್ತೀರಾ? 4ನೇ ವಚನ 5ನೇ ವಚನ ಓದಿ ಸಹಾಯ ಮಾಡಿರಿ. ಹೇಗೆ ಇದರಿಂದ ನಾವು ಹೊರಗಡೆ ಬರಬೇಕು, ಹೇಗೆ ಇದರಿಂದ ಪರಿಷ್ಕಾರ ಹೊಂದಬೇಕೆಂಬುದಾಗಿ ದೇವರು ನಮಗೆ ಉತ್ತರ ಹುಡುಕ್ತಾನೆ. ಕುಗ್ಗಿ ಹೋದ ಜೀವಿತದಿಂದ ನಾವು ಹೇಗೆ ಹೊರಗಡೆ ಬರಬೇಕೆಂಬುದಾಗಿ ದೇವರು ಒಂದು ಪಾಠ ಕಲಿಸ್ತಾನೆ. ಆ ಸಮಯದಲ್ಲಿ ನಾವು ಏನು ಮಾಡಬೇಕೆಂಬುದಾಗಿ, ಏನು ಪ್ರಾರ್ಥನೆ ಮಾಡಬೇಕಾ, ದೇವ್ರ ಸನ್ನಿಧಿಯಲ್ಲಿ ಹೋಗಿ ಕೂತ್ಕೊಳ್ಬೇಕಾ, ದೇವ್ರ ಜೊತೆ ಏನು ಮಾತಾಡಬೇಕಾ, ಮತ್ತೊಂದು ಪ್ರಯತ್ನ ಮಾಡಬೇಕಾ, ಮತ್ತೊಂದು ಮಾಡಬೇಕೆಂಬುದಾಗಿ ಆ ಸಮಯದಲ್ಲಿ ನಾವು ಏನನ್ನು ಆಶ್ರಯಿಸ್ಕೊಳ್ಬೇಕು, ಏನು ಮಾಡಬೇಕು ಅದರಿಂದ ಹೊರಗಡೆ ಬರಲು ಎಂಬುದಾಗಿ ಮೊದಲನೇ ಸೂತ್ರ ಯಾರಾದರೂ ಓದ್ತೀರಾ? 4ನೇ ವಚನ 5ನೇ ವಚನ. ಮೊದಲನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯ 4-5. ಫಸ್ಟ್ ಕಿಂಗ್, ಮೊದಲನೇ ಅರಸುಗಳ ಪುಸ್ತಕ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು. ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಹಲ್ಲೆಲೂಯಾ.
ನಾವು ನೋಡ್ತೇವೆ, ನಾವು ಓದಿಕೊಂಡಿರುವಂಥ ವೇದ ಭಾಗದಲ್ಲಿ ಭಕ್ತನಾಗಿರುವಂಥ ಎಲಿಯನಿಗೆ ಎಂಥ ಪರಿಸ್ಥಿತಿ ಬಂದಿದೆಪ್ಪ ಅಂದರೆ, ಎಂಥ ಕಷ್ಟ ಬಂದಿದೆ ಅಂದರೆ, ಆತನು ಎಷ್ಟು ಕುಗ್ಗಿ ಹೋಗಿದ್ದಾನಪ್ಪ ಅಂತಂದರೆ, ಆತನ ನಾವು ನೋಡ್ತೇವೆ ಇಜಬೇಲ್ ಹಾಕಿದಂಥ ಭಯದ ಮಾತಿನಿಂದ ಆತನು ನಡೆದು ಹೋಗಿ ನಾವು ನೋಡ್ತೇವೆ ಒಂದು ಜಾಲಿ ಗಿಡದ ಮರದ ಕೆಳಗಡೆ ಕೂತ್ಕೊಂಡು ಆತನ ದೇವರಿಗೆ ಹೇಳ್ತಾ ಇದ್ದೇನೆ, ಅಯ್ಯ ನನ್ನ ಪ್ರಾಣವನ್ನು ಏನು ಮಾಡಿಬಿಡು, ತೆಗೆದು ಬಿಡು, ನನ್ನನ್ನು ಸಾಯಿಸಿಬಿಡು, ಈ ಲೋಕದಿಂದ ತೆಗೆದುಬಿಡು ಎಂಬುದಾಗಿ ಆತನು ದೇವರಿಗೆ ಆತನು ಪ್ರಾಣ ತೆಗಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಭಕ್ತನು ಯಾವಾಗ ದೇವರಿಗೆ ನನಗೆ ಸಾಕಾಯ್ತು ಎಂಬುದಾಗಿ ಆತನು ಹೇಳ್ತಾನೋ, ನನ್ನ ಪ್ರಾಣವನ್ನು ತೆಗೆದು ಬಿಡು ಎಂಬುದಾಗಿ ಆತನು ಹೇಳ್ತಾನೋ, ಆದರೆ ನಾವು ನೋಡ್ತೇವೆ ಅದು ಯಾವುದು ಕೂಡ ದೇವರು ಮಾಡದೆ ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಎಲಿಯನಂತೆ ನನ್ನ ಜೀವಿತದಲ್ಲಿ ನನ್ನನ್ನ ಒಂದು ಬದುಕಿನಲ್ಲಿ ಪರಿಸ್ಥಿತಿಯ ಒಂದು ಸಂದರ್ಭದಲ್ಲಿ ಸಿಕ್ಕಿ ನಾನು ನೀನು ಕೂಡ ಒದ್ದಾಡಿ ಇಂಥ ಜೀವಿತದಿಂದ ನಾವು ಕುಗ್ಗಿ ಹೋಗಿದ್ದೀವಪ್ಪ ಅಂತಂದರೆ, ಬೆಂದು ಹೋಗಿದ್ದೀವಿ ಅಂದರೆ, ನೊಂದು ಹೋಗಿದ್ದೀವಿ ಅಂದರೆ, ಪ್ರಾಣವನ್ನು ತೆಗೆಯೆಂಬುದಾಗಿ ನಾವು ಪ್ರಾಣವನ್ನು ಕೊಡಲು ಸಿದ್ಧವಾಗಿ ಇಂಥ ಪರಿಸ್ಥಿತಿಗಳಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಪ್ಪ ಅಂದರೆ, ನಾನು ನೀನು ಅಂಥ ಸಂದರ್ಭದಲ್ಲಿ ಮಾಡಬೇಕಾದದ್ದು ಏನೆಂಬುದಾಗಿ ಮೊದಲನೇ ಸೂತ್ರ ಏನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಬ್ಬ ವಿಶ್ವಾಸಿಗ ಸಮಯದಲ್ಲಿ ಏನು ಬೇಕಪ್ಪ ಅಂತಂದರೆ, ಒಬ್ಬ ದೇವ್ರ ಮಗನ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಆ ಸಮಯದಲ್ಲಿ ಕುಗ್ಗಿ ಹೋದಂಥ ಸಂದರ್ಭದಲ್ಲಿ, ಬೆಂದು ಹೋದಂಥ ಸಂದರ್ಭದಲ್ಲಿ, ನೊಂದು ಹೋದಂಥ ಸಂದರ್ಭದಲ್ಲಿ ವಿಶ್ವಾಸಿ ದೇವ್ರ ಮಕ್ಕಳು ಮಾಡಬೇಕಂತ ಮೊಟ್ಟ ಮೊದಲ ಕೆಲಸ ಏನಪ್ಪ ಅಂದರೆ, ಇದಕ್ಕೆ ಸರಳವಾದಂಥ ಸೊಲ್ಯೂಷನ್ ಸಿಗಬೇಕಂದ್ರೆ ಮಾಡಬೇಕಾದಂಥ ಕೆಲಸ ಏನಪ್ಪ ಅಂತಂದರೆ, ರೆಸ್ಟ್ ಇದೆ ಬೆಸ್ಟ್ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಏನು ಮಾಡ್ಬೇಕು ಆ ಸಮಯದಲ್ಲಿ? ರೆಸ್ಟ್. ಏನು ಮಾಡ್ಬೇಕಂತ್ರಿ? ಆ ಸಮಯದಲ್ಲಿ ಏನು ಮಾಡಬೇಕಾಗಿಲ್ಲ ವಿಶ್ವಾಸಿ ದೇವ್ರ ಮಕ್ಕಳು ಏನು ಮಾಡಬೇಕಾಗಿಲ್ಲ. ನಿನಗೆ ದಿಕ್ಕು ಕಾಣಂಥ ಪರಿಸ್ಥಿತಿ ನಿನ್ನ ಜೀವಿತದಲ್ಲಿ ಅದನ್ನ, ನಿನಗೆ ಮುಂದೆ ಮಾರ್ಗ ಕಾಣ್ತಾ ಇಲ್ಲ, ನಿನಗೆ ದಿಕ್ಕು ತೋಚ್ತಾ ಇಲ್ಲ, ಸಮಸ್ಯೆ ಸುಳಲ್ಲಿ ಸಿಕ್ಕೊಂಡು ಒದ್ದಾಡ್ತಾ ಇದೆಯಾ, ಇನ್ನು ಏನು ಮಾಡ್ಬೇಕಂತೇಳಿ ನಿನಗೆ ಗೊತ್ತಾಗ್ತಾ ಇಲ್ಲ, ಮತ್ತು ನಿನಗೆ ಮರಣವೇ ದಿಕ್ಕು, ಮರಣವೇ ಫೈನಲ್ ಅಂತೇಳಿ ನಿನಗೆ ಯಾವಾಗ ಅನಿಸ್ತದಲ್ಲ, ಈ ಪರಿಸ್ಥಿತಿಯಿಂದ ಈ ಸ್ಥಿತಿಯಿಂದ ನಾನು ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ಮರಣವೇ ನನ್ನ ಗತಿ ಎಂಬುದಾಗಿ ನಿನಗೆ ಅನಿಸ್ತದಲ್ಲ, ಅಂಥ ಸಂದರ್ಭದಲ್ಲಿ ನೀನು ನಾನು ಏನು ಮಾಡಬೇಕಪ್ಪ ಅಂತಂದರೆ ರೆಸ್ಟ್ ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ದೇವರು ಆರಿಸ್ಕೊಂಡಿರೋಂಥ ಮಕ್ಕಳಾದಂಥ ಯಾವಾಗ ನಾವು ಆ ಸಮಯದಲ್ಲಿ ನಾವು ರೆಸ್ಟನ್ನು ಮಾಡ್ತೇವೋ, ದೇವ್ರ ವಾಕ್ಯ ಹೇಳ್ತದೆ, ಅಂಥ ಸಂದರ್ಭದಲ್ಲಿ ನಾನು ನೀನು ಮಾಡಬೇಕಾಗಿರೋದು ನಮ್ಮ ಬಾಗಿಲುಗಳನ್ನು ಮುಚ್ಕೊಂಡು, ನಮ್ಮ ಕಿಟಕಿಗಳನ್ನು ಮುಚ್ಕೊಂಡು ಯಾವಾಗ ನಾವು ರೆಸ್ಟಲ್ಲಿ ಹೋಗ್ತೇವೋ, ರೆಸ್ಟ್ ಈಸ್ ಎ ವಿಶ್ವಾಸಿಗೆ ಭಾಳ ಬೆಸ್ಟ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯಾಕೆ ನಾವು ರೆಸ್ಟ್ ಮಾಡಬೇಕು, ಯಾಕೆ ನಾವು ನಿದ್ರೆ ಮಾಡಬೇಕು, ಯಾಕೆ ಆ ಸಮಯದಲ್ಲಿ ನಾವು ರೆಸ್ಟ್ ತೊಗೋಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಎಲ್ಲಿಯೇನು ನಾವು ನೋಡ್ತೇವೆ ದೇವರಿಗೆ ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳಿ ಏನು ಮಾಡಿದನಪ್ಪ ಅಂತಂದರೆ, ಆತನು ಜಾಲಿ ಗಿಡದ ಕೆಳಗೆ ಆತನು ನಿದ್ರೆ ಮಾಡಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಎಲಿಯನು ಏನು ಮಾಡಿದನಂತ್ರಿ? ನಿದ್ದೆ ಮಾಡಿದನಂತ. ಅಂದರೆ ಒಬ್ಬ ವಿಶ್ವಾಸಿಗೆ, ಒಬ್ಬ ದೇವ್ರ ಮನೆಗೆ ಕಷ್ಟಗಳು ಹೆಚ್ಚಾದವು ಅಂತೇಳಿರಿ, ಸಮಸ್ಯೆಗಳು ಬಂದು ನಮ್ಮ ಜೀವಿತದಲ್ಲಿ ದಾಳಿ ಮಾಡಿದಾಗ ಮುಂದೆ ಏನು ಮಾಡ್ಬೇಕಂತೇಳಿ ಗೊತ್ತಾಗಲಿಲ್ಲ ಅಂತೇಳಿ ಅಂಥ ಸಮಯದಾಗ ನಾವು ಏನೂ ಪ್ರಯತ್ನ ಮಾಡಬಾರ್ದ್ರಿ. ಅಂಥ ಸಮಯದಾಗ ಬೇರೆ ಬೇರೆ ಏನೋ ಪ್ರಯತ್ನಗಳು ಮಾಡಬಾರ್ದು. ಅಂಥ ಸಮಯದಾಗ ಬೇರೆಯೊಬ್ಬರ ಸಲಹೆಗಳನ್ನು ಕೇಳಬಾರ್ದು, ಬೇರೆಯವ್ರ ಮಾತುಗಳನ್ನು ಕೇಳಬಾರ್ದು, ಬೇರೆಯವ್ರ ಹತ್ರನೂ ಹೋಗಬಾರ್ದು. ನಾವು ನಮ್ಮ ಸ್ವಂತ ಬುದ್ಧಿ ಮೇಲೆ, ಸ್ವಬುದ್ಧಿ ಮೇಲೆ ಆಧಾರಗೊಂಡು ನಾವು ಇಲ್ಲದೊಂದು ನಿರ್ಣಯಗಳನ್ನು, ಆತುರದ ನಿರ್ಧಾರಗಳನ್ನು ಇವ್ಯಾವ ನಾವು ಮಾಡಬಾರ್ದು. ನಾನು ನೀನು ಮಾಡ್ಬೇಕನ್ನ ಆ ಸಮಯದಲ್ಲಪ್ಪ ಅಂದರೆ ಎಲಿಯನಂತೆ ನಾವು ಕೂಡ ಏನು ಮಾಡ್ಬೇಕಂದ್ರೆ ರೆಸ್ಟ್ ಅಂತಕ್ಕಂಥದ್ದು ಭಾಳ ಪ್ರಾಮುಖ್ಯ ಇದೆ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾಕೆ ನಾವು ರೆಸ್ಟ್ ಮಾಡಬೇಕು, ಯಾಕೆ ನಾವು ನಿದ್ರೆ ಮಾಡಬೇಕು ಅಂತಂದರೆ, ನಾವು ನೋಡ್ತೇವೆ ಎಲಿಯನು ನಾವು ತನ್ನ ಜೀವಿತದಲ್ಲಿ ಬಂದಂಥ ಕಷ್ಟಗಳಲ್ಲಿ ಅದೇ ಜಾಲಿಯ ಗಿಡದ ಕೆಳಗೆ ಆತನ ಏನು ಮಾಡಿದನಪ್ಪ ಅಂದರೆ ನಿದ್ರೆಯಲ್ಲಿ ಜಾರಿ ಹೋದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ನಾವು ರೆಸ್ಟ್ ಮಾಡ್ತೀವೋ, ಯಾವಾಗ ನಮ್ಮ ಬಾಧೆ, ನಮ್ಮ ಸಂಕಟ, ನಮ್ಮ ನೋವು ಎಲ್ಲವನ್ನು ತೆಗೆದುಕೊಂಡು ಅದನ್ನು ಮರಿಲಿಕ್ಕೆ ಪ್ರಯತ್ನ ಮಾಡಿ ನಿದ್ದೆಯಲ್ಲಿ ಯಾವಾಗ ನಾವು ಜಾರಿ ಹೋಗ್ತೀವೋ, ಯಾವಾಗ ನಾವು ರೆಸ್ಟ್ ಅಂತಕ್ಕಂಥದ್ದು ಮಾಡ್ತೀವೋ, ಅಂಥ ಸಂದರ್ಭದಲ್ಲಿ ಏನು ಮಾಡ್ತದಪ್ಪ ಅಂತಂದರೆ ದೇವರು ತನ್ನ ಸ್ವರವನ್ನು ಆತನ ಬಿಡುಗಡೆ ಮಾಡ್ತಾನೆ ಅಂತೇಳಿದ್ರೆ. ಹಲ್ಲೆಲೂಯಾ. ನೋಡ್ರಿ, ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಒಂದು ಗ್ಲಾಸಲ್ಲಿ ತಿಳಿ ನೀರು ತಗೊಂಡು ಆ ಗ್ಲಾಸಲ್ಲಿ ಮಣ್ಣು ಹಾಕ್ರಿ. ಒಂದು ಗ್ಲಾಸಲ್ಲಿ ಸ್ವಚ್ಛ ನೀರು ತಗೊಂಡು ಆ ಗ್ಲಾಸಲ್ಲಿ ಮಣ್ಣು ಹಾಕ್ರಿ. ಆ ಮಣ್ಣು ಹಾಕಿದ ಮೇಲೆ ಆ ಮಣ್ಣೆಲ್ಲ ಕಲಕಿ ಅದರಲ್ಲಿ ಒಂದು ಕಾಯಿನ್ ಹಾಕ್ರಿ. ಆ ಕಾಯಿನ್ ಹಾಕಿದ ಮೇಲೆ ನಿಮ್ಗೆ ಆ ಒಂದು ಗ್ಲಾಸಲ್ಲಿ ಒಂದು ಕಾಯಿನ್ ಕಾಣಿಸ್ತದ್ರಿ? ಕಾಣಿಸ್ತದ? ಕಾಣಲ್ಲ. ಯಾಕೆ ಕಾಣಲ್ಲ ಹೇಳ್ರಿ ಮೇಡಮ್? ಅದರಲ್ಲಿ ಏನಿರ್ತದ್ರಿ? ಮಣ್ಣು, ಡಸ್ಟು, ಕೆಸರು ಎಲ್ಲ ಏನಾಗ್ತದ ಸುತ್ತ ಆವರಿಸ್ಕೊಂಡಿರೋದು ಏನಾಗ್ತದೆ ಅಂದರೆ ಅಲ್ಲಿ ಒಳಗಡೆ ನೀವು ಬೆಳ್ಳಿ ಕಾಯಿನ್ ಹಾಕಿದ್ರೂ ಕಾಣಂಗಿಲ್ಲ,
ಬಂಗಾರದ ನಾಣ್ಯ ಹಾಕಿದ್ರೂ ಕಾಣಂಗಿಲ್ಲ, ₹1 ಕಾಯಿನ್ ಹಾಕಿದ್ರು ಕೂಡ ಅದು ನಿಮಗೆ ಏನಂಗಿಲ್ಲ, ಅದು ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲಪ್ಪ ಅಂತಂದರೆ ಆ ಸಮಯದಲ್ಲಿ ಆ ಗ್ಲಾಸಲ್ಲಿ ಏನು ತಿರುಗ್ಲತ್ತದ್ರಿ, ಮಣ್ಣು ಏನಾಗ್ಲತ್ತದ ತಿರುಗುವುದರಿಂದ, ಆ ಡಸ್ಟ್ ತುಂಬಿಕೊಂಡಿದ್ದರಿಂದ ಆ ಬೆಲೆಯುಳ್ಳಂಥ ಕಾಯಿನ್ ಅಂತಕ್ಕಂಥದ್ದು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಂಗಿದೆಯೋ ಅದೇ ರೀತಿಯಾಗಿ ನಿಮ್ಮ ಸಮಸ್ಯೆಗಳಲ್ಲಿ, ನಿಮ್ಗೆ ಬಂದಂಥ ಕಷ್ಟಗಳಲ್ಲಿ, ನಿಮಗೆ ಬಂದಂಥ ಭಯಂಕರವಾದ ಪರಿಸ್ಥಿತಿಯಲ್ಲಿ, ದಿಕ್ಕು ಕಾಣಂಥ ಪರಿಸ್ಥಿತಿಯಲ್ಲಿ ನೀವೊಂದು ವೇಳೆ ಎಚ್ಚರವಾಗಿದ್ದೀರಿ ಅಂತೇಳಿರಿ, ನೀವು ಏನು ಮಾಡಬೇಕು, ಯಾರ ಹತ್ರ ಹೋಗಬೇಕು, ಯಾರ ಸಲಹೆ ಕೇಳಬೇಕು, ಏನು ಪ್ರಯತ್ನ ಮಾಡಬೇಕು, ಅದೇ ಹೆಂಗೆ ಮಾಡಬೇಕು, ಇದೇ ಹೆಂಗೆ ಮಾಡ್ಬೇಕಂತ ನೀವು ಪ್ರಯತ್ನ ಮಾಡ್ತಾ ಇದ್ದೀರಪ್ಪ ಅಂದರೆ ದೇವರ ಸ್ವರ ಕಾಯಿನ್ ಹೆಂಗೆ ಕಾಣಂಗಿಲ್ಲ, ದೇವರ ಸ್ವರನ ಮಾತಾಡ್ತಾ ಇರ್ತಾನೆ, ನಿಮಗೆ ಕೇಳಲ್ಲ ದೇವ್ರ ಸ್ವರ. ಕಾಯಿನ್ ಹೆಂಗೆ ಅದರಲ್ಲಿರುವಂಥ ಕಾಯಿನ್ ನಿಮಗೆ ಕಾಣಂಗಿಲ್ಲ, ಹಾಗೆ ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ, ಆ ಪರಿಸ್ಥಿತಿಯಲ್ಲಿ ದೇವರ ಸ್ವರ ಅಂತಕ್ಕಂಥದ್ದು ನಿಮಗೆ ಏನಾಗಂಗಿಲ್ಲ ರೀ, ಕಾಣಲ್ಲ. ಅದನ್ನೇ ನೋಡ್ರಿ, ಅದೇ ಗ್ಲಾಸು ಒಂದು ಅರ್ಧ ಗಂಟೆ ಸುಮ್ಮನೆ ನೆಲದ ಮೇಲೆ ಇಟ್ಟುಬಿಡ್ರಿ, ಅರ್ಧ ಗಂಟೆ ಆ ಗ್ಲಾಸ್ ಹಾಗೆ ಇಟ್ಟುಬಿಡ್ರಿ, ಅರ್ಧ ಗಂಟೆ ಗ್ಲಾಸಿನ ಹತ್ರ ಹೋಗ್ಬೇಡ್ರಿ, ಅರ್ಧ ಗಂಟೆ ಆದ ನಂತರ ಆ ಗ್ಲಾಸಿನ ಹತ್ರ ಹೋಗಿ ಆವಾಗ ನೀವು ಹಾಕಿರುವಂಥ ನಾಣ್ಯ ನೋಡ್ರಿ, ಸ್ವಚ್ಛಾಗಿ ನಿಮ್ಮ ನಾಣ್ಯ ಕಾಣ್ತದಲ್ಲಿ. ಅಲ್ಲೆಲ್ಲೂಯ್ಯ. ಯಾಕೆ ಕಾಣಿಸ್ತದೆ ಹೇಳ್ರಿ? ಇವಾಗ ಅರ್ಧ ಗಂಟೆ ನಂತರ ನಾಣ್ಯ ಯಾಕೆ ಕಾಣಿಸ್ತದಂದರೆ ಅದರಲ್ಲಿರುವಂಥ ಮಣ್ಣು ಕೆಸರು ಎಲ್ಲ ಹೋಗಿ ಎಲ್ಲಿ ಕೂತಿರ್ತದ್ರಿ, ಗ್ಲಾಸಿನ ತಳಭಾಗದಾಗ ಕೂತಿರ್ತದೆ. ಆವಾಗ ಅದ್ರ ಮೇಲೆ ಕೊಯ್ನ ಚೆನ್ನಾಗಿ ಕಾಣ್ತದೆ ಅಂತೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸಿ ಮಕ್ಕಳಾಗಿರುವಂಥ, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ನಮ್ಮ ಪರಿಸ್ಥಿತಿ ಕೈ ಮೀರಿ ಹೋದಂಥ ಸಂದರ್ಭದಲ್ಲಿ, ದಿಕ್ಕಾಣಂಥ ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡಬಾರ್ದ್ರಿ. ಭಾಳ ಜನ ತಪ್ಪದನ್ನೇ ಮಾಡ್ತಾರೆ. ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು, ಇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು, ಅವ್ರ ತಲೆ ಮೇಲೆ ಕೈ ಇಡ್ಸ್ಕೊಳ್ಳೋದು, ಇವ್ರ ತಲೆ ಮೇಲೆ ಕೈ ಇಡ್ಸ್ಕೊಳ್ಳೋದು, ಇವ್ರ ಹತ್ರ ಹೋಗಿ ಸಮಸ್ಯೆ ಹೇಳೋದು, ಅವ್ರ ಹತ್ರ ಹೋಗಿ ಸಮಸ್ಯೆ ಹೇಳೋದು. ಭಾಳ ಜನ ಮಾಡ್ತಾರೆ. ಕಷ್ಟಗಳು ಬಂದಾಗ ಇದನ್ನೇ ಮಾಡ್ತಾರೆ. ಬಟ್ ಅಂಥ ಸಂದರ್ಭದಲ್ಲಿ ನಾನು ನೀನು ಏನು ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿರುವಂಥ ಸಂದರ್ಭದಲ್ಲಿ ದೇವರ ಮಕ್ಕಳಾಗಿರುವಂಥ ನಾವು ನೀವು ಈ ಕುಗ್ಗಿ ಹೋದಂಥ ಜೀವಿತದಿಂದ ನಾವು ಹೊರಗಡೆ ಬರಬೇಕಪ್ಪ ಅಂದ್ರೆ ನಾನು ನೀನು ಏನು ಮಾಡಬೇಕಪ್ಪ ಅಂತಂದರೆ ರೆಸ್ಟ್ ಅಂತಕ್ಕಂಥದ್ದು ಭಾಳ ಪ್ರಾಮುಖ್ಯ ಅದ ಅಂತೇಳಿ. ಹಲ್ಲೆಲೂಯ. ಅದಕ್ಕೆ ನೀವು ಆಸ್ಪತ್ರೆಗೆ ಹೋಗ್ರಿ, BP ಹೆಚ್ಚಾಗದಂತವ್ರಿ, ಶುಗರ್ ಹೆಚ್ಚಾಗದಂತವ್ರಿ, ಮಾನಸಿಕ ಒತ್ತಡ ಹೆಚ್ಚಾಗದಂತ ನೀವು ಆಸ್ಪತ್ರೆಗೆ ಹೋಗ್ರಿ, ಡಾಕ್ಟರ್ ಕೊಡುವಂಥ ಒಂದೇ ಒಂದು ಟ್ಯಾಬ್ಲೆಟ್ ಯಾವುದಂದ್ರೆ ನಿದ್ದೆ ಮಾತ್ರೆ ಕೊಡ್ತಾನೆ ನಾವು. ಈ ವ್ಯಕ್ತಿಗೆ ಏನು ಬೇಕು? BP ಕಡಿಮೆ ಆಗ್ಬೇಕಂದ್ರೂ, ಶುಗರ್ ಕಂಟ್ರೋಲ್ ಬರಬೇಕಂದ್ರೂ, ಇವ ಎಲ್ಲಿ ತನಕ ಎಚ್ಚರಿಕೆ ಇರ್ತಾನೆ, ಎಲ್ಲಿ ತನಕ ಆ್ಯಕ್ಟಿವ್ ಆಗಿರ್ತಾನೆ, ಅಲ್ಲಿ ತನಕ ಇವನ ಒಂದು ದೇಹದಾಗಿರ್ತಕ್ಕಂಥ BP ಏನಾಗ್ತದೆ, ಹೆಚ್ಚಾಗ್ತಾನೆ ಇರ್ತದೆ ಅಂತೇಳಿ ಡಾಕ್ಟರ್ BP ಹೆಚ್ಚಾದಪ್ಲೆ ಕೊಡೋದು ಮಾತ್ರೆ ಯಾವುದಪ್ಪ ಅಂದರೆ ನಿದ್ದೆ ಮಾತ್ರೆ ಕೊಡ್ತಾನೆ ಅಂತೇಳಿ. ಯಾಕೆ ನಿದ್ರೆ ಮಾತ್ರೆ ಕೊಡ್ತಾರೆ ಅಂದರೆ ಎಲ್ಲ ಮನುಷ್ಯ ಸ್ಟ್ರಕ್ಕಾಗಿ ಸ್ವಲ್ಪ ನಿದ್ದೆ ಮಾಡಿದನಪ್ಪ ಅಂದರೆ ಅವಾಗ BP ಆಟೋಮೆಟಿಕ್ ಏನಾಗ್ತದೆ ರೀ, ಕಂಟ್ರೋಲಾಗಿ ಬರ್ತದೆ ಅಂತೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾವು ನಿದ್ದೆ ಮಾಡಬೇಕು, ನಿದ್ದೆಯಲ್ಲಿ ಹೋಗಬೇಕು, ರೆಸ್ಟ್ ಮಾಡಬೇಕಂತ ಸಂದರ್ಭದಲ್ಲಿ ನಾವು ಇದನ್ನು ಅನುಸರಿಸುವುದಿಲ್ಲ. ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ ನಮಗೆ ನಿದ್ದೆನೇ ಬರಲ್ಲ. ಹೌದಲ್ರಿ? ನಮಗೆ ಆಗೋದೇನೆಂದರೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ ನಮಗೆ ಏನು ಬರೋಂಗಿಲ್ಲ ಅಂದರೆ ನಿದ್ದೆನೇ ಬರೋಂಗಿಲ್ಲ ನಮಗೆ. ಆದ್ರೆ ದೇವ್ರ ವಾಕ್ಯ ಏನು ಹೇಳ್ತದೆ, ದೇವ್ರು ಏನು ಹೇಳ್ತಾನೆ, ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಮತ್ತೊಂದು ಮಗದೊಂದು ಪ್ರಯತ್ನ ಮಾಡಬಾರ್ದು. ನಾವೇನು ಮಾಡ್ಬೇಕಂದ್ರೆ ರೆಸ್ಟ್ ಮಾಡಬೇಕೆಂಬುದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ಒಂದು ವೇಳೆ ಅಂಥ ಸಂದರ್ಭದಲ್ಲಿ ಎಚ್ಚರವಾಗಿದ್ದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತೇಳಿ, ಅಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಾಗಿ ನಾವು ಹೆಚ್ಚು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತೇಳಿ, ಕಣ್ಣೀರಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆವಾಯದನೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮ್ಮ ಶಕ್ತಿಗೆ ಮೀರಿ ಕುಟುಂಬ ಸೇರಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದರೆ ಅಂಥ ಸಂದರ್ಭದಲ್ಲಿ ದೇವರ ಸ್ವರ ನಿನಗೆ ಕೇಳುವುದಿಲ್ಲ, ದೇವರು ಮಾತಾಡಿದ್ರೂ ಕೂಡ ಸ್ವರ ನೀನು ಗುರುತಿಸುವುದಿಲ್ಲ. ಅವಾಗ ಏನಾಗ್ತದಪ್ಪ ಅಂದರೆ ನಮಗೋಸ್ಕರಾಗಿ ಆ ಒಂದು ಸೈತಾನನ ಒಂದು ಪರವಾಗಿ ಆ ಸೈತಾನ ನಮ್ಮ ಮೇಲೆ ತಪ್ಪು ಹೊರಿಸ್ತಾನೆ ಇರ್ತಾನೆ, ನಮ್ಮ ಮೇಲೆ ಆಪಾದನೆ ಮಾಡ್ತಾನೆ ಇರ್ತಾನೆ, ಮತ್ತು ನಮ್ಮ ಪಕ್ಷವಾಗಿ ಯೇಸು ಕ್ರಿಸ್ತನು ನ್ಯಾಯವಾದಿಯಾಗಿ ಆತನು ಕೂಡ ನ್ಯಾಯಾಧೀಶನಾಗಿ ಆತನು ಒಬ್ಬ ವಕೀಲನಾಗಿ ವಾದಿಸ್ತಾ ನಮ್ಮನ್ನು ಕ್ಷಮಿಸ್ತಾನೆ ಇರ್ತಾನೆ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಹೋದೆವು ಬಂದರೆ ಏನಾಗ್ತಂದ್ರೆ ಯೇಸು ಕ್ರಿಸ್ತನನ್ನು ನ್ಯಾಯವಾದಿಯನ್ನು ತಂದು ಕಟಕಟೆಯಲ್ಲಿ ನಿಲ್ಲಿಸ್ದಂಗೆ ಆಗ್ತದ್ರಿ. ಯೇಸು ಸ್ವಾಮಿಗೆ ಏನು ಮಾಡ್ದಂಗೆ ಆಗ್ತದಂದರೆ ನ್ಯಾಯಾಧೀಶನ ಸ್ಥಾನದಿಂದ ತೆಗೆದು ಆರೋಪಿ ಸ್ಥಾನದಲ್ಲಿ ತಂದು ಕಟ್ಕಟ್ಟದ ಹೆಂಗೆ ಕೋರ್ಟ್ನಂಗೆ ನಿಂದಿರ್ಸ್ತಾರಲ್ಲ ಹೆಂಗೆ, ಆ ಸಂದರ್ಭದಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಹೋದ್ರಿ ಅಂತೇಳಿರಿ, ನೀವು ನಿಮ್ಮ ಸಮಸ್ಯೆ ಹೇಳ್ಕೊತ ಹೋದ್ರಿ ಅಂತೇಳಿರಿ, ನಿಮ್ಮ ಕಷ್ಟ ಹೇಳ್ಕೊತ ಹೋದ್ರಿ ಅಂತೇಳಿ ನೀವು ಅದನ್ನೇ ಹೇಳ್ತಿರಲ್ಲ ಆ ಸಮಯದಲ್ಲಿ. ಅದಕ್ಕೆ ಬಿಟ್ಟು ಬೇರೆ ಏನಾರು ಹೇಳ್ತೀರಿ? ಈ ನಿಮ್ಮ ಕಷ್ಟಗಳು ಹೇಳ್ತಾ ನಿಮ್ಮ ಸಮಸ್ಯೆಗಳು ಹೇಳ್ತಾ ನಿಮ್ಮ ಬಾಧೆ ಹೇಳ್ತಾ ನೀವು ಏನು ಮಾಡ್ತೀರಿ ಅಂದರೆ ಮುಂದುವರೆದು ಏನು ಮಾಡ್ತೀರಿ ಅಂದರೆ ನೀವು ದೇವರನ್ನು ಏನು ಮಾಡ್ತೀರಿ, ದೋಷಿಯ ಸ್ಥಾನದಲ್ಲಿ ಕಟಕಟೆಯನ್ನು ನಿಲ್ಲಿಸ್ಬಿಡ್ತೀರಿ ನಾವು. ಅದು ಹೆಂಗ್ರಿ ಪಾಸ್ಟ್ರೆ ಅಂತೀರಿ?
ನೋಡ್ರಿ, ಭಕ್ತಿ ಹೆಚ್ಚಾಯ್ತು ಅಂದ್ರೆ ನಾವು ಮಾಡೋದಂಗೆ. ಓದ್ರಿ ಯೋಬನ ಪುಸ್ತಕ 6ನೇ ಅಧ್ಯಾಯ ನೋಡ್ರಿ. ಯೋಬನ ಪುಸ್ತಕ 6ನೇ ಅಧ್ಯಾಯ. ನಮ್ಮ ಜೀವಿತದಲ್ಲಿ ಅಂಥ ಸಂದರ್ಭದಲ್ಲಿ ನಾವು ಒಂದು ವೇಳೆ ದೇವರು ಹೇಳಿದಂತೆ ನಾವು ಮಾಡಲಿಲ್ಲಪ್ಪ ಅಂತಂದರೆ ನೋಡ್ರಿ ಏನು ಸಂಭವಿಸಿದೆ ಎಂಬುದಾಗಿ ಯೋಬನ ಪುಸ್ತಕ 6ನೇ ಅಧ್ಯಾಯದಲ್ಲಿ ನೋಡ್ರಿ ಏನಾಗ್ತದೆ ಎಂಬುದಾಗಿ ದೇವರ ವಾಕ್ಯ ನೋಡುವಂಥ ಸಂದರ್ಭದಲ್ಲಿ ಯೋಬನ ಪುಸ್ತಕ 6ನೇ ಅಧ್ಯಾಯ ಓದ್ರಿ. 1ನೇ ವಚನ 2ನೇ ವಚನ ಓದಮ್ಮ. ಆಮೇಲೆ ಯೋಬನು ಮತ್ತೆ ಇಂತೆಂದನು, ಆಹಾ ತ್ರಾಸಿನಲ್ಲಿ ನನ್ನ ವಿಪತ್ತನ್ನು ಇಟ್ಟು ಅದರಿಂದ ನನ್ನ ಕರಕರೆಯ ಭಾರವನ್ನು ತೂಕ ಮಾಡುವುದಾದರೆ ಎಷ್ಟೋ ಒಳ್ಳೆಯದು. ಆಗ ನನ್ನ ವಿಪತ್ತು ಸಮುದ್ರದ ಮರಳಿಗಿಂತಲೂ ಹೆಚ್ಚು ಭಾರವುಳ್ಳದೆಂದು ಗೊತ್ತಾಗುವುದು. ನೋಡಿದ್ರ ಯೋಬನ ಏನು ಹೇಳ್ತಾ ಇದ್ದಾನೆ? ಯೋಬನ ಜೀವಿತದಲ್ಲಿ ಕಷ್ಟ ವಿಪರೀತವಾಗಿ ಬಂದಿದೆ. ಯೋಬನ ಜೀವಿತದಲ್ಲಿ ತನ್ನ ಜೀವಿತದಲ್ಲಿ ತುಂಬಲಾರದಂಥ ನಷ್ಟ ಸಂಭವಿಸಿದೆ. ಇಂಥ ಕಷ್ಟದಲ್ಲಿ, ಇಂಥ ನಷ್ಟದಲ್ಲಿ, ಇಂಥ ಬಾಧೆಯಲ್ಲಿ ಸಮಸ್ತವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಯೋಬ ಎಚ್ಚರವಾಗಿದ್ದು ಆತನು, ಯೋಬನ ಭಕ್ತನಾಗಿದ್ದು ಆತನು ದೇವರಿಗೆ ಏನು ಹೇಳ್ತಾನಪ್ಪ ಅಂತಂದರೆ, ಅಯ್ಯೋ ದೇವರೇ, ಒಂದು ಕಡೆ ನನ್ನ ಕಷ್ಟ ಒಂದು ತಕ್ಕಡಿಯಲ್ಲಿಟ್ಟು, ಒಂದು ಕಡೆ ನನ್ನ ಕಣ್ಣೀರಿಟ್ಟು, ನನ್ನ ಕರ್ಕರೆ ಇಟ್ಟು, ನನ್ನ ಭಾರ ಒಂದು ತಕ್ಕಡಿಯಲ್ಲಿಟ್ಟು, ಒಂದು ಕಡೆಗೆ ಸಮುದ್ರದಲ್ಲಿರುವಂಥ ಎಲ್ಲ ಉಸುಬನ್ನು ಹಾಕಿ ತೂಕ ಮಾಡಿದ್ರೆ ಭಾಳ ಒಳ್ಳೇದಾಗ್ತದಪ್ಪ ದೇವ್ರೆ ಎಂಬುದಾಗ ಆತನ ಹೇಳ್ತಾ ಇದ್ದಾನೆ ಅಂತೇಳಿ. ಅಲ್ಲೆಲ್ಲೂಯ್ಯ. ಅಂದ್ರೆ ದೇವರಿಗೆ ಇವನು ಬಾಧೆ ಗೊತ್ತಿಲ್ಲೇನ್ರಿ? ಹಾಂ, ಗೊತ್ತದಲ್ಲ. ಆದರೆ ಯೋಬ ಏನು ಹೇಳತ್ತಾನ? ಅಯ್ಯೋ, ಸಮುದ್ರದಲ್ಲಿರುವಂಥ ಎಲ್ಲ ಉಸುಬನ್ನು ತಂದು ಒಂದು ತಕ್ಕಡಿಲಿ ಹಾಕಿ ನನ್ನ ಕಷ್ಟಗಳು, ನನ್ನ ಶ್ರಮೆಗಳು ತೂಕ ಮಾಡಿದ್ರೆ ಎಷ್ಟೋ ಒಳ್ಳೇದೆಂಬುದಾಗ ಆತನ ಹೇಳ್ತಾ ಇದ್ದಾನೆ. ಅಂದರೆ ಅರ್ಥ ಏನಿದ್ರೆ ಅರ್ಥ ಏನಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಆವಾಗ ದೇವರಿಗೆ ನಾವು ಪ್ರಶ್ನೆ ಕೇಳೋವಂಥ ಸ್ಟಾರ್ಟ್ ಮಾಡಿದೀವಿ ಅಂತಂದರೆ, ನಮ್ಮ ಭಕ್ತಿ ಅತಿ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆವು ಅಂದರೆ ದೇವ್ರಿಗೆ ಒಯ್ದು ಎಲ್ಲಿ ನಿಂದಿಸ್ತೀವಿ ರೀ? ಮೊದಲನೇದಾಗಿ ಯೋಬ ಏನು ಹೇಳ್ತಾನಂದರೆ, ನೀ ಏನು ಮಾಡು, ನನ್ನ ಕಷ್ಟ ತೂಗು, ಸಮುದ್ರದಲ್ಲಿ ಒಂತೆಲ್ಲ ಉಸುಬು ತಂದು ಒಂದು ತಕ್ಕಡೆ ಹಾಕು, ನನ್ನ ಕಷ್ಟ ಒಂದು ತಕ್ಕಡೆ ಹಾಕು. ಅವಾಗ ಸಮುದ್ರದ ಉಸುಬಿನಗಿಂತ ನನ್ನ ಕಷ್ಟನೇ ಹೆಚ್ಚು ಕಾಣಿಸ್ತವ ಅಂತ ಮೊದಲನೇ ಮಾತು ಹೇಳ್ತಾನೆ. ಎರಡನೇದಾಗಿ ದೇವ್ರಿಗೆ ಇನ್ನೂ ಏನು ಹೇಳ್ತಾನಂದರೆ, ಯಾರಾದರೂ ಓದ್ತೀರಾ? ಯಾರಾದರೂ ಓದ್ರಿ ನೋಡ್ರಿ ಎಷ್ಟು ಆತನು ಅದ್ಭುತವಾಗಿ ಹೇಳ್ತಾನ. 11ನೇ ವಚನ 12ನೇ ವಚನ ಓದಮ್ಮ. ನನ್ನ ಬಲವು ಎಷ್ಟರದು? ನಾನು ಹೇಗೆ ಕಾದುಕೊಳ್ಳಲಿ? ನನ್ನ ಅಂತ್ಯಸ್ಥಿತಿ ಏನು? ನಾನು ತಾಳ್ಮೆಯಿಂದಿರುವುದೇಕೆ? ನನ್ನ ಬಲವು ಕಲ್ಲಿನ ಬಲವು, ನನ್ನ ಶರೀರವು ತಾಮ್ರದ್ದೋ, ನನ್ನಲ್ಲಿ ಏನು ಸಹಾಯವಿಲ್ಲವಲ್ಲ. ನನ್ನ ಸಾಮರ್ಥ್ಯವು ಹೋಗಿದೆ. ನೋಡ್ರಿ ಎಷ್ಟು ಪ್ರಶ್ನೆ ಕೇಳತ್ತನ್ರಿ ಯೋಬ, ಎಷ್ಟು ಪ್ರಶ್ನೆ ಕೇಳತ್ತನ್ರಿ ದೇವರಿಗೆ. ಏನಲ್ಲತ್ತ ನೋಡ್ರಿ, ಏನಂತಾನ? 11ನೇ ವಚನಕ್ಕೆ ದೇವ್ರಿಗಂತನ, ನಾ ಹೆಂಗೆ ತಾಳ್ಕೊಳ್ಳಿ ಅಂತಾನ 11ನೇ ವಚನದಾಗ. ಆಮೇಲೆ 12ನೇ ವಚನ ಅಂತಾನ, ನನ್ನ ಬಲ ಏನು ಕಲ್ಲಿನ ಬಲ ಅದೇನಂತ ಕೇಳ್ತಾನ ದೇವರಿಗೆ. ದೇವ್ರೇ, ನನ್ನ ಬಲ ಏನು ಕಲ್ಲಿನಷ್ಟು ಬಲ ಅದ ನಂದೇನು? ನಾ ಎಷ್ಟರಪ್ಪ ಅದ, ನಾ ಹ್ಯಾಂಗೆ ತಾಳ್ಕೊಳ್ಳಿ, ಈ ಸಮಸ್ಯೆ ಹ್ಯಾಂಗೆ ಹೊಡ್ಕೊಳ್ಳಿ, ಈ ಕರ್ಕರೆ ಹ್ಯಾಂಗೆ ತಾಳ್ಕೊಳ್ಳಿ, ಈ ಕಷ್ಟ ಹ್ಯಾಂಗೆ ತಾಳ್ಕೊಳ್ಳಿ ಅಂತೇಳಿ ನಾವು ನೋಡ್ತೀವಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆತನು ಹೇಳ್ತಾ ಇದ್ದೇನೆ, ಆತನು ಸಮುದ್ರದಲ್ಲುವಂಥ ಮರಳು ತಂದು ಹಾಕ್ರಿ, ನನ್ನ ಕಷ್ಟ ತಂದು ಹಾಕ್ರಿ, ನನ್ನ ಕಷ್ಟನೇ ಹೆಚ್ಚು ಕಾಣ್ತವೆ ಎಂಬುದಾಗಿ ದೇವರನ್ನು ಕಟಕಟೆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ಅಂತೇಳಿ. ಅಲ್ಲೆಲ್ಲೂಯ್ಯ. ಅದಕ್ಕೆ ನಮ್ಮ ಜೀವಿತದಲ್ಲಿ ಆವಾಗ ನಾವು ಏನು ಮಾಡ್ಬೇಕಂದ್ರೆ, ನಿಜವಾದ ವಿಶ್ವಾಸಿಗಳು ಏನು ಮಾಡಬೇಕಪ್ಪ ಅಂತಂದರೆ, ಈ ಸಂದರ್ಭ ಯೋಬನ ಮೂಲಕವಾಗಿ ದೇವರು ನಮ್ಗೆ ಯಾಕೆ ತಿಳಿಸ್ತಾನಪ್ಪ ಅಂದರೆ, ನಮ್ಮ ಜೀವಿತದಲ್ಲಿ ದಿಕ್ಕು ಕಾಣಂಥ ಪರಿಸ್ಥಿತಿ ಬಂದಾಗ, ಅಂಥ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ನೀನು ಏನು ಮಾಡ್ಬೇಕಂದ್ರೆ ಬಾಗಿಲು ಮುಚ್ಕೊಂಡು ರೆಸ್ಟ್ ಮಾಡ್ಬೇಕಂತೇಳಿ ಅಷ್ಟೇ. ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಬಾರ್ದು, ಪ್ರಾರ್ಥನೆ ಮಾಡಬಾರ್ದು. ಅವಾಗ ಪ್ರಾರ್ಥನೆ ಒಂದು ವೇಳೆ ಮಾಡಿದ್ರಪ್ಪ ಅಂತಂದರೆ ಇವೇ ಮಾತು ಬರ್ತಾವೆ. ನೀವೆಷ್ಟು ಭಕ್ತಿ ಮಾಡಿರಿ, ನೀವೆಷ್ಟು ಪರಿಶುದ್ಧರಾಗಿ ಜೀವಿಸಿರಿ, ನೀವೆಷ್ಟು ಸಮರ್ಪಣೆ ಮಾಡ್ಕೊಂಡಿರಿ, ನೀವೆಷ್ಟು ದೇವ್ರಿಗೆ ಪ್ರೀತಿ ಮಾಡತ್ತೀರಿ, ನೀವೆಷ್ಟು ಯಥಾರ್ಥವಾಗಿ ಚರ್ಚಿಗೆ ಹೋಗ್ತಾ ಇದ್ರಿ, ನೀವೆಷ್ಟು ದಶಮಾಂಶ ಕೊಡ್ತಾಯಿದ್ರಿ, ಇವೇ ನಿಮ್ಮ ಮೈಂಡ್ನಾಗ ಬರ್ತಾ ಹೊರತಾಗಿ ಬೇರೆ ಯಾವ ನಿಮ್ಮ ಮೈಂಡ್ನಾಗ ಬರೋಂಗಿಲ್ಲ ಅಂತೇಳಿ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅಂಥ ಸಂದರ್ಭದಲ್ಲಿ ಕುಗ್ಗಿ ಹೋದಂಥ ಪರಿಸ್ಥಿತಿಯಲ್ಲಿ, ದಿಕ್ಕು ಕಾಣಂಥ ಪರಿಸ್ಥಿತಿಯಲ್ಲಿ,
ಕಣ್ಣೀರು ನಿಲ್ಲದಂಥ ಸಂದರ್ಭದಲ್ಲಿ, ಬಿಕ್ಕಿ ಬಿಕ್ಕಿ ಅಳುವಂಥ ಸಂದರ್ಭದಲ್ಲಿ, ಪರಿಸ್ಥಿತಿಗಳು ಮಧ್ಯದಲ್ಲಿ ಸಿಕ್ಕಕ್ಕೆ ಒದ್ದಾಡುವಂಥ ಸಂದರ್ಭದಲ್ಲಿ ನಾನು ನೀನು ಅದರಿಂದ ಹೊರಗಡೆ ಬರಬೇಕಂದ್ರೆ ಮೊದಲನೇದಾಗಿ ಏನು ಮಾಡ್ಬೇಕಂದ್ರೆ ಫಸ್ಟ್ ಸೂತ್ರ ಏನಪ್ಪ ಅಂದರೆ ಬೆಸ್ಟ್ ಅಂದ್ರೆ ರೆಸ್ಟ್ ಅಂತೇಳಿ. ಯಾಕೆ ರೆಸ್ಟ್ ಮಾಡ್ಬೇಕಂದ್ರೆ ದೇವರ ವಾಕ್ಯದಲ್ಲಿ ನೋಡ್ತೀವಿ, ತನ್ನ ಪ್ರಿಯರಿಗೆ ಆತನು ನಿದ್ರೆಯಲ್ಲಿಯೂ ಕೂಡ ಏನು ಮಾಡ್ತಾನಂತ್ರಿ, ಆತನು ಬೇಕಾದದ್ದನ್ನು ಕೊಟ್ಟು ಕಳಿಸ್ತಾನಂತ. ಹಲ್ಲೆಲೂಯಾ. ನೀವು ಎಷ್ಟು ಜನ ನಂಬ್ತಿರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನನ್ನ ಪ್ರೀತಿ ಇದ್ದವ್ರ ಮಕ್ಕಳೇ, ಈ ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದುಷ್ಟ ಒಂದು ರಾಜನಾಗಿರುವಂಥ ಹೇರೋದನು ಯಾಕೋಬನ ತಲೆಯನ್ನು ಆತನು ಕಡ್ದಿರ್ತಾನೆ. ನೆಕ್ಸ್ಟ್ ಪೇತ್ರನನ್ನು ಸಾಯಿಸ್ಬೇಕಂದ ಪ್ಲಾನ್ ಮಾಡಿ ಹಿಡಿಸಿ ಸೆರೆಮನೆಯಲ್ಲಿ ಹಾಕಿರ್ತಾನೆ. ಆದರೆ ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಪೇತ್ರನಿಗೆ ಗೊತ್ತಾಗ್ತದೆ ನನಗೆ ಯಾಕೆ ಹಿಡಿಸಿದ್ದಾನೆ ಈತನು, ನನಗೆ ಬೆಳಗ್ಗೆ ಏನು ಮಾಡ್ಲಿಕ್ಕಿದ್ದಾನೆ ಅಂತೇಳಿ ಯಾರಿಗೆ ಗೊತ್ತಿರ್ತದ? ಪೇತ್ರನಿಗೆ ಗೊತ್ತಿರ್ತದೆ. ಮತ್ತು ಪೇತ್ರನಿಗೆ ಗೊತ್ತಿರ್ತದ, ಆ ಪೇತ್ರನ ಸಭೆಯಲ್ಲಿರುವಂಥ ವಿಶ್ವಾಸಿ ಮಕ್ಕಳಿಗೂ ಗೊತ್ತಿರ್ತದೆ. ಆದರೆ ಆ ಪೇತ್ರನ ಸಭೆಯಲ್ಲಿರುವಂಥ ವಿಶ್ವಾಸಿ ಮಕ್ಕಳೆಲ್ಲ ಏನು ಮಾಡ್ತಿರ್ತಾರೆ? ಏನು ಮಾಡ್ತಿರ್ತಾರೆ? ಪ್ರಾರ್ಥನೆ ಮಾಡ್ತಿರ್ತಾರೆ. ಆದರೆ ಪೇತ್ರ ಏನು ಮಾಡ್ತಿರ್ತಾನೆ ಸೆರೆಮನೆಗೆ? ಹಾಂ, ಜೋರಾಗಿ ಹೇಳ್ರಿ ಜರ. ಹಾಂ, ಇದೆ ಹೆಂಗೆ? ಇವ್ರೇನೋ ಪ್ರಾರ್ಥನೆ ಮಾಡ್ತಾರ, ಅವ ಏನು ಮಾಡ್ಲತ್ತಾನ? ನಿದ್ದೆ ಮಾಡ್ಲತ್ತಾನ. ನಿದ್ದೆ ಬರ್ತದ್ರಿ ಯಾರಿಗಾರೆ ಅನ್ಸದ್ನಲ್ಲಿ? ಯಾರಿಗಾರೆ ನೋಡ್ರಿ, ನಾವು ಯಾವ್ದು ತಪ್ಪನೇ ಸಿಕ್ಬಿದ್ದು ನಾಳೆಗೆ ಮುಂಜಾನೆ ನಮ್ಗೆ ಫಾಸಿ ಅದ ಅಂತಂದ್ರೆ ನಮಗೆ ಗೊತ್ತಾಯ್ತಂತೇಳಿ, ನಾಳೆ ಫಾಸಿ ಶಿಕ್ಷೆ ಅದ ಅಂತ ಗೊತ್ತಾಯ್ತಂದ್ರೆ ಇವತ್ತು ರಾತ್ರಿ ನಿದ್ದೆ ಬರ್ತದ್ರಿ? ಎಷ್ಟು ಮೈಂಡಲ್ಲಿ ಎಷ್ಟು ಯುದ್ಧ ನಡೀತದ್ರಿ, ಎಷ್ಟು ಸವಾಲುಗಳು ಬರ್ತವೆ, ಎಂಥ ಯುದ್ಧ ನಡೀತದೆ ನಮ್ಮ ಮೈಂಡಲ್ಲಿ. ನಿದ್ದೆ ಬರ್ತದ? ಬರಲ್ಲ. ಬಟ್ ಪೇತ್ರ ಏನು ಮಾಡ್ಲತ್ತಾನಲ್ಲಿ? ಪೇತ್ರ ಏನು ಮಾಡ್ತಾನ ಸಂದರ್ಭದಲ್ಲಿ ಎಲಿಯ ಯಾವ ರೀತಿಗೆ ಜಾಲಿ ಕೆಳದಾಗೆ ನಿದ್ದೆ ಮಾಡಿದನೋ ಆತನ ಸೆರೆಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾನೆ ಅಂತೇಳಿ. ಅಲ್ಲೆಲಿಯ ಸೆರೆಮನೆಯಲ್ಲಿ ಏನು ಮಾಡ್ತಾ ಇದ್ದಾನೆ? ದೇವರೇ ನೋಡ್ಕೊತಾನೆ. ಎಲ್ಲ ಇದ್ರೂ ಸ್ತೋತ್ರ, ಹೋದ್ರೂ ಸ್ತೋತ್ರ ಅಂತೇಳಿ ಆತನ ಏನು ಮಾಡ್ತಾನ? ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಏನು ಮಾಡ್ತಾನಂದ್ರೆ ಆತನು ಸೆರೆಮನೆಯಲ್ಲಿ ಯಾವಾಗ ನಿದ್ದೆ ಮಾಡ್ತಾನೋ ನಾವು ನೋಡ್ತೀವಿ. ನನ್ನ ಪ್ರೀತಿದವ್ರ ಮಕ್ಕಳೇ, ದೇವದೂತನು ಬಂದು ತಟ್ಟಿ ಪೇತ್ರನನ್ನು ಎಬ್ಬಿಸಿದನು ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರ ವಾಕ್ಯದ ನೋಡ್ತೀವಿ, ಕೀರ್ತನೆಗಾರನ ಹೇಳ್ತಾನೆ, ತನ್ನ ಪ್ರಿಯರಿಗೆ ನಿದ್ದೆಯಲ್ಲಿಯೂ ಕೂಡ ಆತನು ಬೇಕಾದದ್ದನ್ನು ಆತನ ಏನು ಮಾಡ್ತಾನಂತ್ರಿ? ಅನುಗ್ರಹಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಸಾಧಾರಣವಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ಕಥೆಗಳು ಹೇಳುವಂಥ ಅಭ್ಯಾಸ ನನಗಿಲ್ಲ. ನಿಜವಾದಂಥ ಘಟನೆಗಳನ್ನು ಹೇಳುವಂಥ ಅಭ್ಯಾಸ ನನಗೆ. ನಿಜವಾಗಿ ಸತ್ಯವೇದದಲ್ಲಿ ಬರೆದಿರುವಂಥ ವಾಕ್ಯ ಎಷ್ಟು ಸತ್ಯವಾಗಿದೆಯಪ್ಪ ಅಂತಂದರೆ, ನಿನ್ನೆ ಒಬ್ಬ ಸಹೋದರಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾರೆ. ನಾನು ಬೇರೆ ಹೊರಗಡೆ ಹೋಗಿದ್ದೆ. ಪಾಸ್ಟರ್ನ ಹತ್ರ ಅವರು ಬಂದು ಪ್ರಾರ್ಥನೆ ಮಾಡಿಸ್ಕೊಂಡು ಅವ್ರು ಏನು ಮಾಡಿದಂದರೆ ಆಫರಿಂಗ್ ಕಾಣಿಕೆ ಕೊಟ್ಟು ಅವ್ರು ಹೋಗಿದ್ದಾರೆ. ಅವರು ಕಾಣಿಕೆ ಕೊಟ್ಟು ಹೋಗಿದ್ದು ನನಗೆ ಗೊತ್ತಿಲ್ಲ, ಬಟ್ ಅವ್ರು ಬಂದು ಹೋಗಿದ್ದಾರೆ ಅಂತ ನನಗೆ ಗೊತ್ತಿದೆ. ಆದರೆ ಇವತ್ತು ನಾನು ಇನ್ನೂ ಮಲ್ಕೊಂಡಿದ್ದೀನಿ, ನಾನು ನಿದ್ದೆಯಲ್ಲಿದ್ದೀನಿ. ಪಾಸ್ಟ್ರಮ್ಮ ಬಂದು ನನಗೆ ತಟ್ಟಿ ಎಬ್ಬಿಸಿ, ನೋಡ್ರಿ ಆ ಸಿಸ್ಟ್ರ್ ಬಂದು ಏನು ಮಾಡ್ರಿ ಅಂದರೆ ಕಾಣಿಕೆ ಕೊಟ್ಟು ಹೋಗ್ಯಾರ ನೋಡ್ರಿ, ತಗೋರಿ ಅಂತೇಳಿ ಕೊಡ್ಲತ್ತಾಳ. ಇನ್ನು ನಾನು ನಿದ್ದೆಗಣ್ಣಾಗೆ ಇದ್ದೀನಿ, ನಿದ್ದೆಯಲ್ಲೇ ಇದ್ದೀನಿ. ಆದರೆ ಅವ್ರು ಬಂದು ಏನು ಮಾಡ್ಲತ್ತಾರ? ಎಬ್ಬಿಸಿ, ನೋಡ್ರಿ ಆ ಸಿಸ್ಟ್ರ್ ಬಂದು ಪ್ರೇಯರ್ ಮಾಡಿಸ್ಕೊಂಡು ಏನು ಕೊಟ್ಟೋಗ್ಯಾರ? ಏನು ಕೊಟ್ಟೋಗ್ಯಾರ? ಕಾಣಿಕೆ ಕೊಟ್ಟೋಗ್ಯಾರ ಅಂತ. ನಾ ಏನು ಮಾಡ್ಲತ್ತಿದ್ರೇನು? ಪ್ರಾರ್ಥನೆ ಮಾಡ್ಲತ್ತಿದ್ದೇನೆ, ಸುವಾರ್ತೆ ಹೇಳತ್ತಿದ್ದೀನ, ಏನು ಮಾಡ್ಲತ್ತಿದ್ದೀನ? ಹಾಂ, ಎಲ್ಲಿದ್ದೆ ನಾನು? ರೆಸ್ಟಲ್ಲೇ ಇದ್ದೆ ನಾನು. ನನ್ನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿವೆ, ಅನೇಕ ಸವಾಲುಗಳಿವೆ, ಅನೇಕ ಪರಿಸ್ಥಿತಿಗಳು ನಾನು ಕೂಡ ಒದ್ದಾಡ್ತಾ ಇದ್ದೀನಿ. ಆದರೆ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ, ದೇವರು ಕೊಟ್ಟಂಥ ಜ್ಞಾನದಿಂದ ನಾನು ಕೂಡ ಏನು ಮಾಡಿದ್ದೀನಿ ಅಂದರೆ, ಪರಿಸ್ಥಿತಿ ಏನೇ ಇರಲಿ, ಸಂದರ್ಭ ಏನೇ ಇರಲಿ, ಸ್ಥಿತಿಗತಿ ಏನೇ ಇರಲಿ, ನಾನು ಕೂಡ ನಿದ್ದೆ ಮಾಡ್ತಾ ಇದ್ದೀನಿ. ನಿದ್ದೆಯಲ್ಲಿ ಬಂದು ಎಬ್ಬಿಸಿ ನನಗೇನು ಮಾಡಿದಂದರೆ ಕಾಣಿಕೆ ಕೊಟ್ಟು ಹೋಗಿದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ನಾನು ನೀನು ಇಂಥ ಸ್ಥಿತಿಯಿಂದ ಹೊರಗಡೆ ಬರಬೇಕಂದ್ರೆ ಮೊದಲನೇ ಸೂತ್ರ ಏನಪ್ಪ ಅಂತಂದರೆ, ಕುಗ್ಗಿ ಹೋದಂಥ ಜೀವಿತದಿಂದ ಆದಷ್ಟು ಹೊರಗಡೆ ಬರಲಿಕ್ಕೆ ನಾನು ನೀನು ಮಾಡಬೇಕಂತ ಮೊದಲನೇ ಪ್ರಯತ್ನ ನಂಬರ್ 1 ಏನಪ್ಪ ಅಂತಂದರೆ, ಆ ಸಮಯದಲ್ಲಿ ನಾವು ಬೇರೆ ಬೇರೆ ಪ್ರಯತ್ನ ಮಾಡಿದ್ರೆ ನಾವು ರೆಸ್ಟ್ ಅಂತಕ್ಕಂಥದ್ದು ಮಾಡ್ಬೇಕಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬರ್ 2, ಎರಡನೇದಾಗಿ ನಾವು ಏನು ಮಾಡ್ಬೇಕಂತ ಸಂದರ್ಭದಲ್ಲಿ, ಪರಿಸ್ಥಿತಿಗಳ ಮಧ್ಯದಲ್ಲಿ ಬಿದ್ದು ಒದ್ದಾಡುವಂಥ ಸಂದರ್ಭದಲ್ಲಿ, ದಿಕ್ಕು ಕಾಣದಿರುವಂಥ ಪರಿಸ್ಥಿತಿಯಲ್ಲಿ ನಮಗೆ ಶಕ್ತಿ ಮೀರಿ ಹೋಗೋದೀಗದು. ನಮ್ಮ ಕಣ್ಣೀರು ನಿಲ್ತಾ ಇಲ್ಲ, ನಮ್ಮ ದುಃಖ ನಿಲ್ತಾ ಇಲ್ಲ, ನಮಗೇನು ಕಾಣ್ತಾನೆ ಇಲ್ಲ ಅಂತಂದರೆ ನಾವು ಎರಡನೇದಾಗಿ ನಾವು ಏನು ಮಾಡಬೇಕು? ದೇವರ ವಾಕ್ಯದ ಆಧಾರದಿಂದ ನೋಡುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ರೆಸ್ಟು, ಎರಡನೇದಾಗಿ ರಿಲೀಸ್ ಮಾಡ್ಬೇಕಂತೇಳಿ. ಹಲ್ಲೆಲೂಯಾ. ಎರಡನೇದು ಏನು ಮಾಡ್ಬೇಕ್ರಿ? ರಿಲೀಸ್, ಹೊರಗೆ ಹಾಕ್ಬೇಕಂತೇಳಿ.
ರಿಲೀಸ್ ಮಾಡಬೇಕು. ಎರಡನೇದಾಗಿ ಅಂದರೆ ನಮ್ಮ ಜೀವಿತದಲ್ಲಿರುವಂಥ ಬಾಧೆಗಳನ್ನು, ನಮ್ಮ ಜೀವಿತದಲ್ಲಿರುವಂಥ ನೋವುಗಳನ್ನು, ಅವೆಲ್ಲವುಗಳನ್ನು ಏನು ಮಾಡ್ಬೇಕಂದ್ರೆ ಹೊರಗೆ ಹಾಕ್ಬೇಕಂತೇಳಿ ರಿಲೀಸ್ ಮಾಡ್ಬೇಕು ನಾವು. ಅವು ಒಳಗೆ ಇಟ್ಕೊಂಡೆ ಅಂತೇಳಿ ಏನಾಗ್ತದೆ? ಅವೇನಾಗ್ತಾವ್ರಿ? ನಿನ್ನಲ್ಲಿರುವಂಥ ಚಿಂತೆ, ನಿನ್ನಲ್ಲಿರುವಂಥ ದುಗುಡ, ನಿನ್ನಲ್ಲಿರುವಂಥ ಭಯ, ನಿನ್ನಲ್ಲಿರುವಂಥ ಕಳವಳ, ನಿನ್ನಲ್ಲಿರುವಂಥ ಎಲ್ಲ ಪರಿಸ್ಥಿತಿಗಳು, ಇಂಥವೆಲ್ಲ ನಿನ್ನ ಜೀವಿತದಲ್ಲಿ ಒಳಗಡೆ ಇರುವಂಥ ಸಂದರ್ಭದಲ್ಲಿ ಅವು ಹಾಗೆ ಒಳಗೆ ಇಟ್ಕೊಂಡೆ ಅಂದರೆ ಏನಾಗ್ತದೆ? ಏನಾಗ್ತದೆ? ಪರಿಹಾರ ಏನಾದರೂ ಸಿಗ್ತದ್ರಿ? ಅದಕ್ಕೆ ಏನು ಮಾಡ್ಬೇಕಂತ? ರಿಲೀಸ್ ಮಾಡ್ಬೇಕಂತ. ಅವು ಏನು ಮಾಡ್ಬೇಕಂತ? ಹೊರಗಡೆ ಹಾಕ್ಬೇಕಂತ. ಹೊರಗಡೆ ಹಾಕ್ಬೇಕಪ್ಪ ಅಂತಂದರೆ, ಅವು ಹೊರಗೆ ಹಾಕ್ಬೇಕಂದ್ರೆ ಅವು ರಿಲೀಸ್ ಮಾಡ್ಬೇಕಪ್ಪ ಅಂತಂದರೆ ಅಲ್ಲಿ ಇಲ್ಲಿ ಅವ್ರೆದ್ರು ಇವ್ರೆದ್ರು ಹೇಳ್ಕೊಬಾರ್ದ್ರಿ. ನಾವು ನೋಡ್ತೀವಿ ಎಲ್ಲಿ ಹೇಳ್ಕೋಬೇಕು, ಯಾವ ರೀತಿಗೆ ರಿಲೀಸ್ ಮಾಡ್ಬೇಕಪ್ಪ ಅಂತಂದರೆ ಭಕ್ತನಂತ ದಾವೀದನ ಹೇಳ್ತಾನೆ, ಕೀರ್ತನೆ 34ನೇ ಅಧ್ಯಾಯ ನೋಡಮ್ಮ. ಎಲ್ಲಿ ಹೇಳಬೇಕು, ಎಲ್ಲಿ ರಿಲೀಸ್ ಮಾಡಬೇಕು ಅವೆಲ್ಲ ನಿನ್ನ ಹೃದಯದಲ್ಲಿರುವಂಥ ಚಿಂತೆ, ನಿನ್ನ ಪರಿಸ್ಥಿತಿಗಳು, ನಿನ್ನ ಒಂದು ಎಲ್ಲ ಸಂದರ್ಭಗಳು, ನಿನ್ನ ಸ್ಥಿತಿಗತಿಗಳು, ನಿನ್ನ ಭಯಗಳು, ನಿನ್ನ ಪ್ರಶ್ನೆಗಳು, ನಿನ್ನ ಸವಾಲುಗಳು, ನಿನ್ನ ಜೀವಿತದಲ್ಲಿ ನೀನು ಎಂದಿಗೂ ಗೆಲ್ಲಲಾರೆ, ಅದರಿಂದ ಹೊರಗಡೆ ಬರಲಾರೆ ಅಂತಕ್ಕಂಥ ಎಲ್ಲ ಸಮಸ್ಯೆಗಳು ನಿನ್ನ ಗುಂಡಿಗೆಯಲ್ಲಿ ಇಟ್ಕೊಂಡು ಒದ್ದಾಡುವಂಥ ಸಂದರ್ಭದಲ್ಲಿ ನೀನು ಎಲ್ಲಿ ಅವುಗಳನ್ನು ರಿಲೀಸ್ ಮಾಡಬೇಕು, ಎಲ್ಲಿ ಅವುಗಳನ್ನು ತಂದಾಗಬೇಕು. ಕೀರ್ತನೆ 34ನೇ ಅಧ್ಯಾಯ 4ನೇ ವಚನ ಓದಮ್ಮ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಹಲ್ಲೆಲೂಯಾ. ಎಲ್ಲಿ ರಿಲೀಸ್ ಮಾಡ್ಬೇಕಂದ್ರೆ ದೇವರ ಸನ್ನಿಧಿಗೆ ಬಂದು, ದೇವರ ಮಂದಿರಕ್ಕೆ ಬಂದು, ದೇವರ ಪಾದದಲ್ಲಿ ಬಂದು ನಮ್ಮ ಎಲ್ಲ ದುಗುಡವನ್ನು, ನಮ್ಮ ಎಲ್ಲ ಸಮಸ್ಯೆಯನ್ನು, ನಮ್ಮ ಎಲ್ಲ ಕಷ್ಟಗಳನ್ನು, ಎಲ್ಲ ನೋವುಗಳನ್ನು, ಎಲ್ಲ ಪರಿಸ್ಥಿತಿಗಳನ್ನು ಅಲ್ಲಿ ಏನು ಮಾಡಬೇಕಂದ್ರೆ ಸಂಪೂರ್ಣವಾಗಿ ಯೆಹೋವನ ಮುಂದೆ ಹೊಯ್ದು ಬಿಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಯಾವಾಗ ನಾವು ಯೆಹೋವನ ಮುಂದೆ ಹೊಯ್ದು ಬಿಡ್ತೀವೋ, ಯಾವಾಗ ದೇವರ ಪಾದದಲ್ಲಿ ಇವೆಲ್ಲಗಳನ್ನು ಹೊಯ್ದು ಬಿಡ್ತೀವೋ, ರಿಲೀಸ್ ಮಾಡ್ತೀವೋ, ಆವಾಗ ಅದಕ್ಕೆ ಪರಿಷ್ಕಾರ ಅಂತಕ್ಕಂಥ ಸಿಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂತಂದರೆ ರಿಲೀಸ್ ಮಾಡೋದರಲ್ಲಿ ಎಲ್ಲಿ ತೋಡ್ಕೊಳ್ಬೇಕು, ಎಲ್ಲಿ ಹೊರಗಾಗಬೇಕು, ಅಲ್ಲಿ ಎಲ್ಲಿ ಹಾಕಿದಂಥ ಒಬ್ಬ ವ್ಯಕ್ತಿನ ಮೆದುರುಗಡೆ ತರ್ತೀನಿ ನಾವು ನೋಡ್ತೇವೆ. ಮೊದಲನೇ ಸಮಯಲ್ ಪುಸ್ತಕದಲ್ಲಿ ಹನ್ನಳನನ್ನು ಮೆದುರುಗಡೆ ತರ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಹನ್ನ ತನ್ನ ಜೀವಿತದಲ್ಲಿ ಎಷ್ಟು ನೋವಿತ್ರಿ, ಹನ್ನಳ ಜೀವಿತದಲ್ಲಿ ಎಷ್ಟು ಅವಮಾನ ಐತ್ರಿ, ಹನ್ನಳ ಜೀವಿತದಲ್ಲಿ ಎಷ್ಟು ಶ್ರಮೆಗಳ ಸಂಕಟಗಳಿದ್ರು. ಪ್ರತಿದಿನ ಎದ್ದ ತಕ್ಷಣ ಸವತಿ ಎಷ್ಟು ಆಕೆಯನ್ನು ಎಷ್ಟು ಹಿಂಸಿಸ್ತಾ ಇದ್ದಳ್ರಿ. ಹನ್ನಳ ಜೀವಿತ ನೋಡುವಾಗ, ಹನ್ನಳ ಬದುಕು ನೋಡುವಂಥ ಸಂದರ್ಭದಲ್ಲಿ ಎಷ್ಟು ಬಾಧೆ ತುಂಬಿಕೊಂಡಿದ್ದಳಕಿ, ಎಷ್ಟು ನೋವು ತುಂಬಿಕೊಂಡಿದ್ದಳಕಿ, ಎಷ್ಟು ಅವಮಾನ ತುಂಬಿಕೊಂಡಿದ್ದಳಕಿ, ಎಷ್ಟು ಗೇಲಿ ಮಾಡಿ ಎಷ್ಟು ಆಕೆಯನ್ನು ಹಿಂಸಿಸ್ತಾ ಇದ್ದಳು. ಪೆನ್ನಿನ್ನಳು ಬೆಳಗ್ಗೆ ಎದ್ದ ತಕ್ಷಣ ಪೆನ್ನಿನ್ನಳು ಹಿಂಸಿಸೋದು ಮಾತ್ರವಲ್ಲ, ಪೆನ್ನಿನಳು ಕಾಟ ಕೊಡೋದು ಮಾತ್ರವಲ್ಲ, ಆಕೆ ಸವತಿ ಆಕೆಯನ್ನು ಹಿಂಸೆ ಕೊಡೋದು ಮಾತ್ರವಲ್ಲ, ನಾವು ನೋಡ್ತೇವೆ ಅನ್ಯ ಜನರು ಕೂಡ ಆಕೆಯನ್ನು ಏನು ಮಾಡ್ತಾ ಇದ್ರಪ್ಪ ಅಂದರೆ ಹೊರಗಡೆ ಬಂದರೆ ಸಾಕು ಬಂಜೆ 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 ಎಂಬುದಾಗಿ ಆಕೆಗೆ ಹೇಳ್ತಾ ಇದ್ರಂತೆ. ಈ ನೋವು, ಈ ಕಷ್ಟ, ಈ ಸಂಕಟ, ಈ ಬಾಧೆ ಎಲ್ಲವನ್ನು ನಾವು ನೋಡ್ತೇವೆ. ದಾವೀದನ ಯಾವ ರೀತಿಗೆ ಯೆಹೋವನ ಸನ್ನಿಧಿಯಲ್ಲಿ ಹೋಗಿ ಆತನು ತನ್ನ ಬಾಧೆಯನ್ನು ಹೇಳ್ಕೊಂಡು ಅದೇ ರೀತಿಗೆ ನಾವು ನೋಡ್ತೇವೆ ಶಿಲೋವಿನಲ್ಲಿರುವಂಥ ದೇವ್ರ ಮಂದಿರಕ್ಕೆ ಹೋಗಿ ಹನ್ನಳು ಏನು ಮಾಡಿದಾಳೆ, ಸಂಪೂರ್ಣವಾಗಿ ರಿಲೀಸ್ ಮಾಡಿದಾಳೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಇಂಥ ಪರಿಸ್ಥಿತಿಗಳು ಬಂದಾಗ ನಮ್ಮ ಬಾಧೆ ಸಂಕಟಗಳನ್ನು ಎಲ್ಲಿ ಹೊರಗೆ ಹಾಕಬೇಕಪ್ಪ ಅಂತಂದರೆ ಯಾವ ಮನುಷ್ಯನಾದ್ರೂ ಕೂಡ ನಾವು ಹೇಳ್ಕೊಬಾರ್ದ್ರಿ. ಯಾವ ಮನುಷ್ಯರಾದ್ರೂ ಕೂಡ ನಾವು ಏನು ಮಾಡಬಾರ್ದ್ರಿ, ಹೇಳ್ಬಾರ್ದ್ರಿ. ಇದು ನನ್ನ ಎಕ್ಸ್ಪೀರಿಯನ್ಸ್, ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ ರೀ. ಯಾವಾಗ ನಮ್ಮ ಬಲಹೀನತೆಗಳು ಮನುಷ್ಯರೆದುರಿಗೆ ಹೇಳ್ತೀವೋ, ಯಾವಾಗ ನಮ್ಮ ಕಷ್ಟಗಳು ನಾವು ಮನುಷ್ಯರೆದುರಿಗೆ ಹೇಳ್ತೀವೋ, ಈ ಮನುಷ್ಯರು ಅದೇ ಬಲಹೀನತೆಯನ್ನು ತೆಗೆದುಕೊಂಡು, ಅದೇ ನಮ್ಮ ಕಷ್ಟ ತೆಗೆದುಕೊಂಡು, ಅದೇ ನಮ್ಮ ಪರಿಸ್ಥಿತಿ ತೆಗೆದುಕೊಂಡು ಇನ್ನೊಬ್ಬರ ಮುಂದೆ ಏನು ಮಾಡ್ತಂದ್ರೆ ಸಂದರ್ಭ ಸಿಕ್ಕಾಗ ನಮಗೆ ಏನು ಮಾಡ್ತಾರೋ ಅವರು ಗೇಲಿ ಮಾಡ್ತಾರೋ ಅವರು ಅಷ್ಟೇ. ಅವ್ರು ಏನು ಮಾಡಂಗಿಲ್ಲ. ಅವರು ಬರೀ ನಮ್ಮ ಬಗ್ಗೆ ಮಾತಾಡ್ತಾರೆ, ನಮ್ಮ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ನಮ್ಮ ಬಗ್ಗೆ ಗೇಲಿ ಮಾಡ್ತಾರೆ, ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಬಟ್ ಇವೆಲ್ಲವನ್ನು ನಾವು ಎಲ್ಲಿ ರಿಲೀಸ್ ಮಾಡಬೇಕೆಂಬುದಾಗಿ ದೇವರ ವಾಕ್ಯದ ನೋಡುತ್ತ ಸಂದರ್ಭದಲ್ಲಿ ಭಕ್ತನಂತ ದಾವೀದ ಹೇಳ್ತಾನೆ, ಯೆಹೋವನ ಸನ್ನಿಧಿಲೇ ಹೋಗಿ ನಾನು ಎಲ್ಲ ಬಾಧೆಗಳನ್ನು ನಾನು ಏನು ಮಾಡಿದೆ, ಹಾಕಿಬಿಟ್ಟೆ ಎಂಬುದಾಗಿ ಅದನ್ನ ಹೇಳ್ತಾನೆ. ಅದಕ್ಕೋಸ್ಕರಾಗಿ ಭಕ್ತರಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವು ಈ ಕುಗ್ಗಿ ಹೋದಂಥ ಜೀವಿತದಿಂದ ದಿಕ್ಕುಗಳಂಥ ಪರಿಸ್ಥಿತಿಯಲ್ಲಿ ನಮಗೆ ಸೊಲ್ಯೂಷನ್ ಏನಪ್ಪ ಅಂತಂದರೆ ನಮ್ಮ ಜೀವಿತದ ಎರಡನೇದಾಗಿ ನಾವು ರಿಲೀಸ್ ಮಾಡಬೇಕು, ಹೊರಗೆ ಹಾಕಬೇಕು. ಎಲ್ಲಿ ಹಾಕಬೇಕಪ್ಪ ಅಂದರೆ ಮನುಷ್ಯರ ಎದುರುಗಡೆ ದಯವಿಟ್ಟು ಹಾಕಬೇಡ್ರಿ. ಎಂಥ ಕಷ್ಟ ಬಂದ್ರೂ ಕೂಡ ಮನುಷ್ಯರ ಎದುರು ಹಾಕಬೇಡ್ರಿ. ದೇವರ ಸನ್ನಿಧಿಯನ್ನು ಆಶ್ರಯಿಸ್ಕೊಡ್ರಿ, ದೇವರ ಪಾದವನ್ನು ಆಶ್ರಯಿಸ್ಕೊಡ್ರಿ, ದೇವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಡ್ರಿ.
ದೇವರ ಪಾದವನ್ನು ಹಿಡ್ಕೊಂಡು ನೀವು ದೇವರ ಪಾದದ ಹತ್ರ ಹಾಕ್ರಿ. ಹನ್ನಳು ಯಾವ ರೀತಿ ಯೆಹೋವನ ಸನ್ನಿಧಿಯಲ್ಲಿ ತನ್ನ ಬಾಧೆಯನ್ನು ಹಂಚಿಕೊಂಡಳು, ಯೆಹೋವನಲ್ಲಿ ತನ್ನ ಬಾಧೆಯನ್ನು ಯಾವಾಗ ತೋಡ್ಕೊಂಡಳು. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರದಕ್ಕೆ ದೊಡ್ಡ ಪರಿಷ್ಕಾರವನ್ನು ಕೊಟ್ಟೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನಂಬರ್ 1, ನಾವು ನಮ್ಮ ಜೀವಿತದಲ್ಲಿ ಬಾಧೆಗಳಿಂದ ಹೊರಗೆ ಬರಲು ನಂಬರ್ 1 ಸೂತ್ರ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಏನು ಮಾಡ್ಬೇಕ್ರಿ? ನಾನು ರೆಸ್ಟ್ ಅಂತಕ್ಕಂಥದ್ದು ಮಾಡಬೇಕು. ನಂಬರ್ 2, ನಾನು ನೀನು ಇಂಥ ಬಾಧೆಗಳಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡ್ಬೇಕಂದ್ರೆ ನಾವು ರಿಲೀಸ್ ಮಾಡ್ಬೇಕಂತೇಳಿ. ಹಲ್ಲೆಲೂಯಾ. ಮೂರನೇದಾಗಿ ಕೊನೆಯದಾಗಿ ಹೇಳಿ ನಾನು ಸಂದೇಶವನ್ನು ಮುಗಿಸ್ತೀನಿ. ಈ ಮಾತುಗಳನ್ನು ಮರಿಬೇಡ್ರಿ. ನಿಮ್ಮ ಜೀವಿತದಲ್ಲಿ ಒಂದು ಸಲ ನೀವು ಕುಗ್ಗಿ ಹೋಗ್ತೀರಿ, ನಿಮ್ಮ ಜೀವಿತದಲ್ಲಿ ಒಂದು ಸಲ ನೊಂದು ಹೋಗ್ತೀರಿ, ನಿಮ್ಮ ಜೀವಿತದಲ್ಲಿ ಒಂದು ಸಲ ಬಿಕ್ಕಿ ಅಳುವಂಥ ಪರಿಸ್ಥಿತಿ ಬರ್ತದೆ. ನೀವು ಬಿಕ್ಕಿ ಅಳುವಂಥ ಸಂದರ್ಭದಲ್ಲಿ ಯಾರೂ ನಿಮಗೆ ಕೂಗು ಕೇಳಂಗಿಲ್ಲ, ನಿಮಗೆ ಸಹಾಯ ಮಾಡ್ಲಿಕ್ಕೆ ಬರೋಂಗಿಲ್ಲ. ಆದರೆ ನಾನು ಹೇಳುವಂಥ ಈ ಮಾತನ್ನು ನಿಮ್ಮ ಹೃದಯದಲ್ಲಿ ಇತ್ತಪ್ಪ ಅಂದರೆ, ದೇವರು ಕೊಡುವಂಥ ಈ ಮಾತು ನಿಮ್ಮ ಗುಂಡಿಗೆಯಲ್ಲಿ ಇತ್ತಪ್ಪ ಅಂತಂದರೆ, ಖಂಡಿತವಾಗಿ ನನ್ನ ದೇವರ ಅದಕ್ಕೆ ಪರಿಷ್ಕಾರ ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಮತ್ತು ಮೂರನೇದಾಗಿ ನಮ್ಮ ಜೀವಿತದಲ್ಲಿ ಆ ಒಂದು ಪರಿಸ್ಥಿತಿಯನ್ನು ಹೊರಗಡೆ ಬರಲು ಮೂರನೇ ಸೂತ್ರ ಯಾವುದೆಂಬುದಾಗಿ ದೇವರ ವಾಕ್ಯದಲ್ಲಿರುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಬನ್ನಿ ನಾವೆಲ್ಲರೂ ಕೂಡ ಮತ್ತೇನು ಬರೆದ ಸುವಾರ್ತೆ 14ನೇ ಅಧ್ಯಾಯದ ಕಡೆಗೆ ನಾವು ಹೋಗೋಣ. ಕೊನೆಯದಾಗಿ ಮೂರನೇದಾಗಿ ನಾವು ಏನು ಮಾಡಬೇಕು? ಲಾಸ್ಟ್, ನಾನು ನಿನ್ನ ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ಈ ಒಂದು ಲೋಕದಲ್ಲಿ ನಮಗೆ ಬರುವಂಥ ಬಾಧೆ ಸಂಕಟಗಳ ಒಂದು ಪರಿಸ್ಥಿತಿಯಲ್ಲಿ ಬಿದ್ದು ಒದ್ದಾಡುವಂಥ ಸಂದರ್ಭದಿಂದ ಹೊರಗಡೆ ಬರಲು ನಾನು ನೀನು ಏನು ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ, ಯಾರಾದರೂ ಓದ್ತಾರೆ 24ನೇ ವಚನ, 14:24. ಇಷ್ಟರಲ್ಲಿ ದೋಣಿಯು ಭೂಮಿಗೆ ಬಹುದೂರ ಹೋಗಿತ್ತು ಮತ್ತು ಎದುರುಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಹೊಡೆತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ಸಾಕಮ್ಮ, 30ನೇ ವಚನ ಓದಿಗೆ. 30ನೇ ವಚನ ಓದು. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ಪ್ರೀತಿಯ ದೇವಜನರೇ, ಮೂರನೇದಾಗಿ ನಾನು ನೀನು ಈ ಒಂದು ಭಯಂಕರವಂಥ ಪರಿಸ್ಥಿತಿಯಿಂದ ಕುಗ್ಗಿ ಹೋದಂಥ ಜೀವಿತದಿಂದ ಹೊರಗಡೆ ಬರಲು ಮೂರನೇ ಸೂತ್ರ ಏನೆಂಬುದಾಗಿ ದೇವರ ವಾಕ್ಯ ನೋಡ್ತಾ ಸಂದರ್ಭದಲ್ಲಿ ಪೇತ್ರರು ನಮಗೆ ಬೆಸ್ಟ್ ಎಕ್ಸಾಂಪಲ್ ಆಗಿದ್ದಾನೆ. ನಾವು ನೋಡ್ತೇವೆ ಸಮುದ್ರದ ಮೇಲೆ ಯೇಸು ಕ್ರಿಸ್ತನು ಬರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನಸುಕಿನ ಒಂದು ಜಾವದಲ್ಲಿ ನಾವು ನೋಡ್ತೇವೆ ದೋಣಿಯಲ್ಲಿ ಎಲ್ಲ ಶಿಷ್ಯರು ಪ್ರಯಾಣ ಮಾಡ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ಆ ದೋಣಿಯ ಕಡೆ, ಆ ಸಮುದ್ರದ ಮೇಲೆ, ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ. ಬರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆ ದೋಣಿಯಲ್ಲಿದ್ದಂಥ ಎಲ್ಲರೂ ಏನಾಗ್ಲತ್ತಾರ ಅವ್ರಿಗೆ ಭಯ ಪಡ್ಲತ್ತಾರ. ಯಾಕೆ ಭಯ ಪಡ್ಲತ್ತಾರ? ಗಾಳಿ ಬೀಸ್ತಾ ಇದೆ, ಹಡಗು ಒದ್ದಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಯಾರೋ ಎದುರೊಬ್ಬರು ನೀರಿನ ಮೇಲೆ ನಡೆದುಕೊಂಡು ಹೊಂಟ್ರ. ಈ ನೀರಿನ ಮೇಲೆ ನಡೆದುಕೊಂಡು ಬರುವಂಥ ಯೇಸು ಕ್ರಿಸ್ತನನ್ನು ನೋಡಿ ಇವರು ಭಯಪಟ್ಟೇನೆಂದರೆ ಭೂತ ಬರ್ತಾ ಇದೆ, ದೆವ್ವ ಬರ್ತದೆ ಎಂಬುದಾಗಿ ಇವರು ಭಯಪಡ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯಾ. ಆವಾಗ ನಾವು ನೋಡ್ತೇವೆ ಯಾವಾಗ ಯೇಸು ಕ್ರಿಸ್ತನು ನೀರಿನ ಮೇಲೆ ನಡೆದು ನೋಡಿ ಇವರು ಭಯಪಡ್ತಾರೋ, ಭಯಪಟ್ಟಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ನಾನೇ ಭಯಪಡಬೇಡ್ರಿ ಎಂಬುದಾಗಿ ಹೇಳ್ತಾನೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಪೇತ್ರನು ಕೂಡ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಸ್ವಾಮಿ ನೀನೇ ಆಗಿದ್ದರೆ ನನಗೂ ಕೂಡ ನೀರಿನ ಮೇಲೆ ನಡೆಯೋದಕ್ಕಾಗಿ ಏನು ಮಾಡು, ಅವಕಾಶ ಕೊಡು ಎಂಬುದಾಗಿ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಆವಾಗ ಯೇಸು ಸ್ವಾಮಿ ಅಂತಾನೆ ಬಾ ಎಂಬುದಾಗಿ ಹೇಳ್ತಾನೆ. ಆವಾಗ ಯಾವಾಗ ಪೇತ್ರನು ಆ ಒಂದು ದೋಣಿಯಿಂದ ಇಳಿದು ನೀರಿನ ಮೇಲೆ ಕಾಲಿಟ್ಟು ಕ್ರಿಸ್ತನನ್ನು ನೋಡ್ತಾ ಆತನ ತನ್ನ ಪ್ರಯಾಣವನ್ನು ಮಾಡ್ತಾನೋ, ನೀರಿನ ಮೇಲೆ ಚೆನ್ನಾಗೇ ನಡೀತಾನಲ್ರಿ. ಯಾವಾಗ ಕ್ರಿಸ್ತನನ್ನು ನೋಡುತ್ತಾ, ಯೇಸುವನ್ನು ನೋಡುತ್ತಾ ಆ ಸಮುದ್ರದ ಮೇಲೆ ಪೇತ್ರನು ನಡೀತಾ ಇರ್ತಾನೋ, ಪ್ರಯಾಣ ಸುಖಕರವಾಗೇ ಇರ್ತದೆ, ಪ್ರಯಾಣ ಕ್ಷೇಮಕರವಾಗೇ ಇರ್ತದೆ. ಯೇಸುವನ್ನು ನೋಡೋ ತನಕ ನಾವು ನೋಡ್ತೇವೆ ಆತನು ನಡೆಯುವಂಥ ಸಂದರ್ಭದಲ್ಲಿ ಆ ಒಂದು ಎಡಗಡೆಯಿಂದ ಬಲಗಡೆಯಿಂದ ಸಮುದ್ರದ ಬೋರ್ಗರೆಯುವ ಶಬ್ದ ಯಾವಾಗ ಇವನು ಕಿವಿಯಾಗಿ ಬೀಳ್ತದೋ, ಅಲೆಗಳ ಶಬ್ದ ಯಾವಾಗ ಈತನ ಕಿವಿಯಲ್ಲಿ ಬೀಳ್ತದೋ, ಆ ಬೋರ್ಗರೆಯುವ ಶಬ್ದಕ್ಕೆ, ಅಲೆಯ ಶಬ್ದಕ್ಕೆ ಈತನ ಒಂದು ದೃಷ್ಟಿ ಏನಾಗ್ತದೆ ಅಂದರೆ ಸ್ವಲ್ಪ ಕಿಕ್ಕಾಡಾಗ್ತದೆ. ಯಾವಾಗ ಯೇಸುವಿನ ಮೇಲಿನ ದೃಷ್ಟಿ ಯಾವಾಗ ಅಲೆಗಳ ಮೇಲೆ ಹೋಯಿತು,
ಆ ಘೋರ ಶಬ್ದದ ಕಡೆಗೆ ಹೋಯಿತು. ಪೇತ್ರನ ಮುಳುಗಲಿಕ್ಕೆ ಪ್ರಾರಂಭ ಮಾಡಿದನಂತೇಳಿರಿ. ಅಲ್ಲೆಲ್ಲಿಯ ಸಿಂಪಲ್ ಆಗಿ ಒಂದೇನಪ್ಪ ಅಂತಂದರೆ, ನನ್ನ ಪ್ರೀತಿ ಇದ್ರ ಮಕ್ಕಳೇ, ಅಲ್ಲಿ ಪೇತ್ರನ ಹೇಳ್ತಾ ಇದ್ದೇನೆ, ಅಯ್ಯ ಸ್ವಾಮಿ ಸ್ವಾಮಿ ನನ್ನ ಕಾಪಾಡು, ನಾನು ಸಾಯ್ತಾ ಇದ್ದೇನೆ, ನಾನು ಮುಳುಗ್ತಾ ಇದ್ದೇನೆ ನಮಗೆ ಆತನು ಯೇಸುವನ್ನು ಕೇಳ್ತಾ ಇದ್ದೇನೆ. ಅದನ್ನು ನೋಡ್ತೀವಿ ನನ್ನ ಪ್ರೀತಿ ಇದ್ರ ಮಕ್ಕಳೇ. ನೀನು ಕೂಡ ಹಾಗೆ ಮಾಡ್ತಾ ಇರ್ಬೋದು. ನಿನ್ನ ಸಮಸ್ಯೆಗಳನ್ನ ನೋಡಿ, ಓ ದೇವರೇ ಈ ಸಮಸ್ಯೆಯಲ್ಲಿ ನಾನು ಸತ್ತು ಹೋಗ್ತಾ ಇದ್ದೀನಿ, ದೇವರೇ ಕಷ್ಟಗಳಲ್ಲಿ ಸತ್ತು ಹೋಗ್ತಾ ಇದ್ದೀನಿ, ಈ ಸಮಸ್ಯೆ ಸುಳಿಯಲ್ಲಿ ನಾನು ಮುಳುಗಿ ಹೋಗ್ತಾ ಇದ್ದೀನಿ, ಅಯ್ಯ ಕಾಪಾಡು, ಅಯ್ಯ ರಕ್ಷಿಸು ಎಂಬುದಾಗಿ ನೀನು ಕೂಡ ನೀನು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಬಟ್ ನೀನು ನಾನು ಪ್ರಾರ್ಥನೆ ಮಾಡೋದನ್ನು ಬಿಟ್ಟು, ನಾನು ನೀನು ಪ್ರಾರ್ಥನೆ ಮಾಡೋದನ್ನು ಬಿಟ್ಟು, ಒಂದು ವೇಳೆ ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ಇದರಿಂದ ಹೊರಗಡೆ ಬರಲು, ಕುಗ್ಗಿ ಹೋದಂಥ ಜೀವಿತದಿಂದ ಹೊರಗಡೆ ಬರಲು ನಾನು ಬಲು ಬೇಗನೆ ಪರಿಷ್ಕಾರ ಹೊಂದಬೇಕಂದ್ರೆ, ಮೂರನೇದಾಗಿ ನಾನು ನೀನು ಏನು ಮಾಡಬೇಕಪ್ಪ ಅಂತಂದರೆ, ನನ್ನ ದೇವರ ವಾಕ್ಯ ಹೇಳ್ತದೆ, ಬೈಬಲ್ ಹೇಳ್ತದೆ, ನಾನು ದೇವರು ಹೇಳ್ತಾನೆ, ನಾನು ನೀನು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ರೀಫೋಕಸ್. ಏನು ಮಾಡ್ಬೇಕ್ರಿ ನಾವು? ಮೊದಲನೇದೇನು? ರೆಸ್ಟ್. ಎರಡನೇದ್ಯಾವುದು? ರಿಲೀಸ್. ಮೂರನೇದ್ಯಾವುದು? ರೀಫೋಕಸ್. ಅಂದರೆ ನನ್ನ ಪ್ರೀತಿಯ ತಮ್ಮ, ನನ್ನ ಪ್ರೀತಿಯ ತಂಗಿ, ನಿನ್ನ ದೃಷ್ಟಿ ತಪ್ಪು ಹೋಗಿದೆ. ನಿನ್ನ ದೃಷ್ಟಿ ಯೇಸುವಿನ ಮೇಲೆ ಇಲ್ಲ. ನಿನ್ನ ದೃಷ್ಟಿ ಎಲ್ಲಿ ಹೋಗಿದೆ ಅಂದರೆ ನಿನ್ನ ಸಮಸ್ಯೆ ಮೇಲೆ ಹೋಗಿದೆ. ನಿನ್ನ ದೃಷ್ಟಿ ಎಲ್ಲಿ ಹೋಗಿದೆ ಅಂದರೆ ನಿನ್ನ ಕಷ್ಟಗಳ ಮೇಲೆ ಹೋಗಿದೆ. ನಿನ್ನ ದೃಷ್ಟಿ ಎಲ್ಲಿ ಹೋಗಿದೆ ಅಂದರೆ ನಿನ್ನ ಸಾಲದ ಮೇಲೆ ಹೋಗಿದೆ. ನಿನ್ನ ದೃಷ್ಟಿ ಎಲ್ಲಿ ಹೋಗಿದೆ ಅಂದರೆ ನಿನ್ನ ರೋಗದ ಮೇಲೆ ಹೋಗಿದೆ. ನಿನ್ನ ದೃಷ್ಟಿ ಎಲ್ಲಿ ಹೋಗಿದೆ ಅಂದರೆ ನಿನ್ನ ಪರಿಸ್ಥಿತಿಗಳ ಮೇಲೆ ಹೋಗಿದೆ. ನಿನ್ನ ದೃಷ್ಟಿ ಯೇಸುವಿನ ಮೇಲೆ ತೆಗೆದು ನಿನ್ನ ದೃಷ್ಟಿ ಇವುಗಳ ಮೇಲೆ ಹೋಗಿದ್ದರಿಂದ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ, ಈ ಸಮಸ್ಯೆಯಲ್ಲೇ ಮುಳುಗಿ ಹೋಗ್ತೀನಿ, ಕಷ್ಟದಲ್ಲೇ ಮುಳುಗಿ ಹೋಗ್ತೀನಿ, ಇದರಿಂದ ತೇಲ್ಸವನು ನೀನೇ, ಇದರಿಂದ ಮುಳುಗಿಸೋನು ನೀನೇ, ಏನಾರ ಮಾಡಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾನು ನೀನು ಮಾಡಬೇಕಾಗಿರೋದು ಅದು ಅಲ್ಲ. ನಾನು ನೀನು ಏನು ಮಾಡಬೇಕಂದ್ರೆ ರೀಫೋಕಸ್. ಯಾವ ದೃಷ್ಟಿಯನ್ನು ನಾವು ಕಳೆದುಕೊಂಡಿದ್ದೀವಿ, ಸಮಸ್ಯೆ ಮೇಲೆ ಇರುವಂಥ ದೃಷ್ಟಿಯನ್ನು ತೆಗೆದುಹಾಕು. ನಿನ್ನ ದೇವ್ರ ಕಡೆ ಮತ್ತೆ ನೋಡ್ಲಿಕ್ಕೆ ಪ್ರಾರಂಭ ಮಾಡು. ನಿನ್ನ ಕಷ್ಟದ ಮೇಲಿರುವಂಥ ದೃಷ್ಟಿಯನ್ನು ತೆಗೆದುಹಾಕು. ತಿರುಗಿ ನೀನು ಯೇಸುವನ್ನು ನೋಡಲಿಕ್ಕೆ ಪ್ರಾರಂಭ ಮಾಡು. ನಿನ್ನ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಗಳನ್ನು ಒದ್ದಾಡ್ತಿದ್ರೆ ಅದರ ಮೇಲೆ ದೃಷ್ಟಿ ತೆಗೆದುಹಾಕಿ, ನೀನು ಯೇಸುವನ್ನು ನೋಡ್ಲಿಕ್ಕೆ ಪ್ರಾರಂಭ. ರೀಫೋಕಸ್. ನಾವು ನೋಡ್ತೇವೆ ನನ್ನ ಪ್ರೀತಿ ಇದ್ರ ಮಕ್ಕಳೇ, ಯಾವಾಗ ತಿರುಗಿ ನಾವು ನಮ್ಮ ಸಮಸ್ಯೆ, ನಮ್ಮ ಕಷ್ಟ, ನಮ್ಮ ನೋವು, ನಮ್ಮ ದುಃಖ, ನಮ್ಮ ಬಾಧೆ, ನಮ್ಮ ಅವಮಾನ, ನಮ್ಮ ನಿಂದೆ, ನಮ್ಮ ಸವಾಲು, ನಮ್ಮ ಪ್ರಶ್ನೆ, ಭವಿಷ್ಯತ್, ಇವೆಲ್ಲ ನೋಡೋದು ಬಿಟ್ಟು ಯೇಸುವನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿರಿ. ರೀಫೋಕಸ್ ಮಾಡ್ರಿ. ಸಹಾಯ ಅಂತಕ್ಕಂಥದ್ದು ಅದ್ಭುತವಾಗಿ ಸಿಗ್ತದೆ ಅಂತೇಳಿರಿ. ಅಲ್ಲೆಲ್ಲಿಯ